ಓಕೆ. ಟೋಟಲ್ ನಾಲೆಜಿನ ಬಗ್ಗೆ ನಾವು ಇವತ್ತೊಂದು ಗ್ಲಾನ್ಸ್ ಮಾಡಲಿಕ್ಕೆ ಕುಳಿತುಕೊಂಡಿದ್ದೀವಿ. ಈ ಥರ್ಡ್ ಐ ಅಂದರೆ ಏನು, ಶಿವನಿಗೆ ಥರ್ಡ್ ಐ ಇತ್ತು ಅಂತ ಹೇಳ್ತಾರಲ್ಲ, ಥರ್ಡ್ ಐ ಅಂದರೆ ಏನು, ಅಥವಾ ಈ ಜಗತ್ತಿನ ಒಂದು ಟೋಟಲ್ ಯೂನಿಫಿಕೇಷನ್, ಜಗತ್ತನ್ನು ಯಾವ ರೀತಿ ಮಾಡಿದರು, ಯಾವ ರೀತಿ ಇದರ ಹಿಂದುಗಡೆ ಫಾರ್ಮುಲಾ ಏನೈತೆ ಅನ್ನೋದನ್ನು ನಾವು ಇವತ್ತೊಂದು ಮೊದಲನೇ ಕಾನ್ಸೆಪ್ಟ್ ಮೂಲಕ ನೋಡ್ಕೊಳ್ತಾ ಇದ್ದೀವಿ. ಅದೇನೆಂದರೆ 3 ಫಾರ್ಮ್ಸ್ ಆಫ್ ನಾಲೆಜ್ ಅಂತೇಳಿ, ಥರ್ಡ್ ಐ ಅಂತೇಳಿ. ಓಕೆ, ಟೋಟಲಿ ಹೇಳ್ಬೇಕಂದ್ರೆ ಈ ಜಗತ್ತೇನೈತಲ್ಲ, ಈ ಜಗತ್ತು ಬಹಳ ದೊಡ್ಡದಾಗಿದೆ, ವಿಶಾಲವಾಗಿದೆ. ಇದರೊಳಗಡೆ ಕಣ್ಣಿಗೆ ಕಾಣೋ ಕೆಲವು ವಸ್ತುಗಳಿದ್ದಾವೆ, ಕಣ್ಣಿಗೆ ಕಾಣಲಾರ್ದಂಥ ಕೆಲವು ವಸ್ತುಗಳಿದ್ದಾವೆ, ಇಮ್ಯಾಜಿನ್ ಮಾಡ್ಕೊಳ್ತೀವಿ, ಮನಸ್ಸಲ್ಲಿ ನಡೀತವೆ, ಕೆಲವು ರಿಯಲ್ ಇರ್ತವೆ, ಕೆಲವು ನಾನ್ ರಿಯಲ್ ಇರ್ತವೆ. ಈ ರೀತಿ ಅನೇಕ ರೀತಿ ಇದ್ದಾವೆ. ಆ ಎಲ್ಲ ವಸ್ತುಗಳನ್ನು ಕೂಡ ನಮ್ಮ ಸ್ಟಡಿಗೆ ಅನುಕೂಲವಾಗಿ 3 ರೀತಿಯಲ್ಲಿ ಡಿವೈಡ್ ಮಾಡಲಾಗ್ತದೆ. ಇದು ಕಾನ್ಸೆಪ್ಟ್ ಯಾವ ರೀತಿ ಬಂದಿದೆ ಅಂತಂದರೆ, ಇದು ಆದಿಯಿಂದ ಬಂದಿರತಕ್ಕಂಥದ್ದು. ಟೋಟಲಿ ಇದೇನೆಂದರೆ ನಾಲೆಜ್. ಇದು ನಾಲೆಜ್ ಅಂದರೆ ಏನು, KNOW ಅಂದ್ರೇನು, ತಿಳಿ ಅಂತ ಅರ್ಥ. ಆಲ್ರೆಡಿ ಇದು ಎಕ್ಸಿಸ್ಟ್ ಆಗಿದೆ, ಬಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ. ಟೋಟಲ್ ವರ್ಲ್ಡ್ ಏನಾಗಿದೆ, ಆ ವರ್ಲ್ಡು 3 ರೀತಿಯಲ್ಲಿ ಡಿವೈಡ್ ಆಗಿದೆ. ಒಂದನೇದ್ದು ಏನಂತಂದರೆ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತೇಳಿ. ಈ ಮಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಏನೇನು ಬರ್ತವೆ ಅಂತಂದರೆ, ಕಲ್ಲು, ಕಟ್ಟಿಗೆ, ಕಬ್ಬಣ, ಲ್ಯಾಪ್ಟಾಪು, ಕುರ್ಚಿ, ಬಾಡಿ, ಸ್ಕಿನ್ನು, ಅದು ಇದೆಲ್ಲ ಬರ್ತದೆ. ಅಂದರೆ ಮಟೀರಿಯಲಿಸ್ಟಿಕ್ ಅಂದರೆ ಮಟೀರಿಯಲ್ಲಿಂದ ಏನಾಗಿದೆ, ಮ್ಯಾಟರ್ ಅಂತ ಹೇಳ್ತಾರಲ್ಲ ಫಿಸಿಕ್ಸಲ್ಲಿ, ಅದರಿಂದ ಏನಾಗಿದೆ ಅಲ್ಲ, ಆ ಎಲ್ಲ ವಸ್ತುಗಳನ್ನು ಕೂಡ ಮಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಬರ್ತವೆ. ಅದೇ ವರ್ಲ್ಡಲ್ಲೇ ಈ ಮಟೀರಿಯಲಿಸ್ಟಿಕ್ಕಿಂತ ಸ್ವಲ್ಪ ಭಿನ್ನವಾಗಿ ನಾವು ನೋಡಿಕೊಂಡ್ರೆ ಎಟರ್ನಲಿಟಿ ವರ್ಲ್ಡ್ ಅಂತ ಬರ್ತದೆ. ಎಟರ್ನಲಿಟಿ ವರ್ಲ್ಡ್ ಅಂತಂದರೆ ಈ ಮಟೀರಿಯಲ್ ವರ್ಲ್ಡ್ಗಿಂತ ಸ್ವಲ್ಪ ಭಿನ್ನವಾಗಿರ್ತದೆ. ಕಣ್ಣಿಗೆ ಕಾಣಂಗಿಲ್ಲ, ಟೈಮ್ ಅದ, ಕಣ್ಣಿಗೆ ಕಾಣ್ತದನು ಇಲ್ಲ, ಬಟ್ ಅದು ಮಟೀರಿಯಲ್ ಅಂತ ಹೇಳೋಕ್ಕಾಗ್ತದನು ಇಲ್ಲ, ಬಟ್ ಎಕ್ಸಿಸ್ಟ್ ಆಗ್ತದ ಅಲ್ವಾ. ರೇಸ್ ಅದಾವ, ಎಕ್ಸ್ರೇ, ಗಾಮಾ ರೇ, ಅವೆಲ್ಲ ರೇಸ್ ಅದಾವ, ಬಟ್ ಮಟೀರಿಯಲ್ಲೂ ಅಲ್ಲ. ಅದೇ ರೀತಿ ನಾವು ಒಂದು ಸ್ವಲ್ಪ ಥಿಂಕ್ ಮಾಡ್ತೀವಿ, ಯೋಚನೆಗಳನ್ನು ಮಾಡ್ತೀವಿ, ಪಾಸಿಟಿವ್, ನೆಗೆಟಿವ್, ಅನ್ವಾಂಟೆಡ್, ನೆಸೆಸರಿ ಥಾಟ್ಸ್ ಏನೋ ಇರ್ಬೋದು, ಇವೆಲ್ಲ ಇದ್ದಾವೆ. ಇದನ್ನೇನಂತಾರೆ ಎಟರ್ನಲಿಟಿ ವರ್ಲ್ಡ್ ಅಂತ ಹೇಳ್ತಾರೆ. ಇವನ್ನ ನಾವು ಈ ಫಿಸಿಕಲ್ ವರ್ಲ್ಡಿಂದ ಯಾವುದನ್ನು ಕಂಡುಕೊಳ್ಳೋಕ್ಕಾಗಲ್ಲ, ಬಟ್ ಎಕ್ಸಿಸ್ಟ್ ಅಲ್ಲ, ಅಂಥವನ್ನ ನಾವು ಎಟರ್ನಲಿಟಿ ವರ್ಲ್ಡ್ ಅಂತೇಳಿ ಡಿವೈಡ್ ಮಾಡ್ತಾರೆ. ಥರ್ಡ್ ಒಳಗೆ ಏನಾಗ್ತದೆ ಅಂದರೆ ಸೆಲ್ಫ್ ಬರ್ತದೆ. ಸೆಲ್ಫ್ ಏನಂತಂದ್ರೆ ನಾನೇ, ನೀವಂದ್ರೆ ನೀವೇ, ಹೌದಾ. ಅದರೊಳಗೆ ಯಾವುದು ಮಿಕ್ಸ್ ಇಲ್ಲ. ಇದು ನಾನು ಅಂತಂದರೆ ನಾನು ಎಟರ್ನಲಿಟಿನೂ ಅಲ್ಲ, ನಾನು ಮಟೀರಿಯಲ್ನೂ ಅಲ್ಲ, ನನ್ನಷ್ಟಕ್ಕೆ ನಾನು ಬೇರೆ. ಹೌದಾ, ಅದು ಏನಂತೇಳಿ ಮುಂದೆ ನೋಡೋಣ. ಅಂದರೆ ಈ ರೀತಿ 3 ಬರ್ತದೆ. ಏನಂದರೆ ನಾನು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಈ ಜಗತ್ತಿನೊಳಗೆ ಎಟರ್ನಲಿಟಿ ಅನ್ನೋದು ಒಂದಿದೆ, ಅದ್ರದ್ದು ಅಷ್ಟೇ ಇಂಪಾರ್ಟೆಂಟ್ ಮಟೀರಿಯಲಿಸ್ಟಿಕ್ ಅನ್ನೋದು. ಇದು 3 ಕೂಡಿದಾಗ ಒಂದು ವರ್ಲ್ಡ್ ಆಗ್ತದೆ. ನಾನಿಲ್ಲ ಅಂದ್ರೆ ಈ 2 ಜಗತ್ತದ ಮೀನಿಂಗ್ ಇಲ್ಲ, ಹೌದಲ್ವಾ. ಎಟರ್ನಲಿಟಿ ಇಲ್ಲ ಅಂತಂದರೆ ಈ ಜಗತ್ತು ಮತ್ತು ಈ ಜಗತ್ತು, ಮಟೀರಿಯಲಿಸ್ಟಿಕ್ ಮತ್ತು ಸೆಲ್ಫಿಗೆ ಮೀನಿಂಗ್ ಇಲ್ಲ. ಮಟೀರಿಯಲಿಸ್ಟಿಕ್ ಇಲ್ಲ ಅಂದರೆ ಇವೆರಡಕ್ಕೂ ಮೀನಿಂಗ್ ಇಲ್ಲ. 3 ಇದ್ದಾಗ ಮಾತ್ರ ಈ ಒಂದು ವರ್ಲ್ಡ್ ಅಂತಕ್ಕಂಥದ್ದನ್ನು ಮೀನಿಂಗ್ಫುಲ್ ಅಂತ ಹೇಳ್ಬೋದು, ಹೌದಲ್ವಾ. ಅದೇ ರೀತಿಯೇ ಈ ಮಟೀರಿಯಲಿಸ್ಟಿಕ್, ಈ 3 ಫಾರ್ಮ್ ಅಂತ ಗೊತ್ತಾಯ್ತಲ್ಲ, 3 ಫಾರ್ಮ್ ಏನಂತಂದ್ರೆ ಭಾಳ ನೆನ್ಪಿಡ್ಬೇಕು, ಭಾಳ ಅಚ್ಚುಕಟ್ಟಾಗಿ ನೆನ್ಪಿಡ್ಬೇಕು. ಏನಂದರೆ ಫಸ್ಟ್ ಒಂದು ಮಟೀರಿಯಲಿಸ್ಟಿಕ್, ಫಿಸಿಕಲ್, ಸೆಕೆಂಡ್ ಒಂದು ಎಟರ್ನಲಿಸ್ಟಿಕ್, ಥರ್ಡ್ ಒಂದು ಸೆಲ್ಫ್. ಅದೇ ರೀತಿ 3ನೇದು ಏನಂತಂದರೆ, ನೆಕ್ಸ್ಟ್ ನೀವು ಮಟೀರಿಯಲಿಸ್ಟಿಕ್ಕನ್ನು ಏನಾದರೂ ಡಿವೈಡ್ ಮಾಡಿದರೆ, ಮಟೀರಿಯಲಿಸ್ಟಿಕ್ಕನ್ನು ಟಾಪಿಕ್ ಆಗಿ ತೊಗೊಂಡ್ರೆ ಆವಾಗ ನಿಮಗೆ ಸಿಗ್ತದ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತೇಳಿ ಅಲ್ವಾ. ಸಾಲಿಡ್ ಅಂತಂದರೆ ಟೋಟಲ್ ಅರ್ತ್ ಏನು ಕಾಣ್ತದಲ್ಲ, ಆ ಅರ್ತ್ ಎಲ್ಲ ಸಾಲಿಡ್ ಅದ, ಟೋಟಲ್ 100% ಅಂತ ಹಿಡ್ಕೊಂಡ್ರೆ ಅದರೊಳಗಡೆ ಸಮ್ ಪರ್ಸೆಂಟ್ ಏನು ಸಿಗ್ತದ, ಲಿಕ್ವಿಡ್ ಅಂತ ಸಿಗ್ತದೆ. ಇದಕ್ಕೂ ಪ್ರಾಪರ್ಟಿ ಬೇರೆ. ಆಟಮ್ಸ್ ಭಾಳ ಕಾಂಪ್ಯಾಕ್ಟ್ ಆಗಿರ್ತಾವ, ಇಲ್ಲಿ ಬಂದ ತಕ್ಷಣ ಅವು ಸ್ವಲ್ಪ ಲೂಸ್ ಆಗ್ತಾವೆ, ಹೌದಾ, ಲಿಕ್ವಿಡ್ ಅಂತ ಹೇಳ್ತೀವಿ. ಇದಕ್ಕಿಂತ ಇದು ಸ್ವಲ್ಪ ಮೋಷನ್ನಲ್ಲಿ ಇರ್ತದೆ, ಇದು ಮೋಷನ್ನಲ್ಲಿ ಇರೋಂಗಿಲ್ಲ. ಮತ್ತು ಗ್ಯಾಸ್ ಅಂತ ಬರ್ತದೆ. ಗ್ಯಾಸ್ ಏನಂದರೆ ಇದಕ್ಕಿಂತನೂ ಕಡಿಮೆ ಅಲ್ವಾ. ಇದು ಏನಿದು ಮತ್ತು ಇದ್ರದ್ದು ಚಲನವಲನ ಮತ್ತು ಇದಕ್ಕಿಂತ ಜಾಸ್ತಿ ಇರ್ತದೆ, ಹೌದಾ. ಇದು ಮತ್ತೆ ಸೆಲ್ಫ್ ಇದ್ದಂಗೆ. ಓಕೆ, ಈ ರೀತಿ ಮಟೀರಿಯಲಿಸ್ಟಿಕ್ ವರ್ಲ್ಡನ್ನು ಕೂಡ 3 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನೀವು ಏನಾದರೂ ಸಾಲಿಡನ್ನು ತೊಗೊಂಡ್ರೆ, ಆ ಸಾಲಿಡನ್ನು ಕೂಡ ನಾವು ಸ್ಟಡಿ ಮಾಡೋಣ ಅಂತಂದ್ರೆ, ಆ ಸಾಲಿಡನ್ನು ಅಥವಾ ಸಾಲಿಡಲ್ಲಿ ಏನಂತಾರೆ ಆ್ಯಟಮ್ ಅಂತ ಕರಿತಾರಲ್ವಾ, ಈ ಆ್ಯಟಮನ್ನು ಕೂಡ ನಾವು ಏನು ಮಾಡ್ಬೋದು 3 ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಏನಂತಂದರೆ
ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತೇಳಿ. ಎಲೆಕ್ಟ್ರಾನ್ ಅಂತಂದ್ರೆ ಭಾಳ ನಂಬರ್ಸ್ ಇರ್ತವೆ, ಅದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡರದನ್ನು ರಿವಾಲ್ವ್ ಮಾಡ್ತಾನೇ ಇರ್ತದೆ. ಈ ಪ್ರೋಟಾನ್ ಅಂತಕ್ಕಂಥದ್ದು ಪಾಸಿಟಿವ್ಲಿ ಚಾರ್ಜ್ಡ್, ನ್ಯೂಟ್ರಾನ್ ಅಂತಕ್ಕಂಥದ್ದು ನ್ಯೂಟ್ರಲ್. ಈ ಮೂರನ್ನು ಸೇರಿದಾಗ ಅದು ಆಟಮ್ ಅಂತ ಆಗ್ತದೆ. ಅಂದರೆ ನೋಡಿ, ಕಂಪ್ಲೀಟ್ ನಾಲೆಜ್ ಆಫ್ ಆಟಮ್ ಮೀನ್ಸ್ ಸ್ಟಡಿ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಕಂಪ್ಲೀಟ್ ನಾಲೆಜ್ ಆಫ್ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಮೀನ್ಸ್ ಸ್ಟಡಿ ಆಫ್ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಕಂಪ್ಲೀಟ್ ನಾಲೆಜ್ ಆಫ್ ದ ವರ್ಲ್ಡ್ ಅಂತಂದರೆ ಸ್ಟಡಿ ಆಫ್ ಮಟೀರಿಯಲಿಸ್ಟಿಕ್, ಎಟರ್ನಲಿಸ್ಟಿಕ್ ಆ್ಯಂಡ್ ಸೆಲ್ಫ್. ಮೂರನ್ನು ಸ್ಟಡಿ ಮಾಡಿದಾಗ ಟೋಟಲ್ ನಾಲೆಜ್ ಆಫ್ ವರ್ಲ್ಡ್ ಸಿಗ್ತದೆ. ಅರ್ಥ ಆಯ್ತಾ? ಈಗ ನೋಡಿ, ಇದನ್ನು ಸ್ಟಡಿ ಯಾರು ಮಾಡ್ತಾರಪ್ಪ ಅಂತಂದರೆ, ಇದೊಂದು ಸೀಕ್ವೆನ್ಸ್ ಏನಾಗಿದೆ ಅಂತಂದರೆ, ಈ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಏನಿದೆ, ಔಟರ್ ಸೆಲ್ ಏನಿದೆಯಲ್ಲ, ಈ ಔಟರ್ ಕವರನ್ನು ಸ್ಟಡಿ ಮಾಡಲಿಕ್ಕೆ ಭಾಳ ಜನ ಇರ್ತಾರೆ. ಭಾಳ ಜನ ಸ್ಟಡಿ ಮಾಡ್ಬೋದು ಅದನ್ನು, ಎಲ್ಲರೂ ಸ್ಟಡಿ ಮಾಡ್ಬೋದು. ಈ ನೆಕ್ಸ್ಟ್ ಏನು ಬರ್ತದಲ್ಲ, ಆ ನೆಕ್ಸ್ಟಲ್ಲಿ ಬಂದಿರತಕ್ಕಂಥದ್ದು ಯಾವುದಂತಂದರೆ ಎಟರ್ನಲಿಸ್ಟಿಕ್ ಅಂತಕ್ಕಂಥದ್ದನ್ನು ಎಲ್ಲರೂ ಸ್ಟಡಿ ಮಾಡಲಿಕ್ಕೆ ಆಗಂಗಿಲ್ಲ. ಓಕೆ, ಅದನ್ನು ಕೆಲವರು ಮಾತ್ರ ಸ್ಟಡಿ ಮಾಡ್ತಾರೆ. ಆಮೇಲೆ ಆ ಸೆಲ್ಫ್ ಅಂತಕ್ಕಂಥದ್ದು ಏನು ಬರ್ತದಲ್ಲ, ಆ ಸೆಲ್ಫನ್ನು ಕೇವಲ ನಾನು ಮಾತ್ರ ಸ್ಟಡಿ ಮಾಡಬಲ್ಲೆ, ನನ್ನ ಬಗ್ಗೆ ನಾನೊಬ್ಬನೇ ಸ್ಟಡಿ ಮಾಡ್ಕೊಳ್ಳಬಲ್ಲೆ, ಇನ್ನೊಬ್ಬರು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥದನ್ನು ಸೆಲ್ಫ್ ಅಂತಾರೆ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಅದೇ ಸೇಮ್ ಮಟೀರಿಯಲಿಸ್ಟಿಕ್ ವರ್ಲ್ಡ್, ಎಟರ್ನಲಿಸ್ಟಿಕ್ ವರ್ಲ್ಡ್, ಸೆಲ್ಫ್ ಅಂತ ಮೂರಿದೆ. ಈಗ ನೆಕ್ಸ್ಟ್ ಏನು ಬಂತದ್ದು, ಈ ಎಟರ್ನಲಿಸ್ಟಿಕ್ ವರ್ಲ್ಡನ್ನು ತೊಗೊಂಡ್ರೂ ಕೂಡ ಅದರಲ್ಲೂ ಕೂಡ ನಿಮಗೆ ಮೂರು ರೀತಿಯಲ್ಲಿ ಡಿವೈಡ್ ಆಗ್ತಾ ಬರ್ತದೆ. ಓಕೆ, ಎಟರ್ನಲಿಸ್ಟಿಕ್ ವರ್ಡ್ಗೆ ಎಕ್ಸಾಂಪಲ್ಸ್ ಏನೇನು, ಹೌದಲ್ವಾ? ಅದನ್ನು ನೋಡ್ಬೇಕಲ್ಲ. ಈಗ ಎಟರ್ನಲಿಸ್ಟಿಕ್ಸ್ ವರ್ಡ್ಗೆ ಟೈಮ್ ಅಂತ ಬರ್ತದೆ. ಟೈಮ್ ಏನು ಮಟೀರಿಯಲ್ಲನ ಅಲ್ಲ, ಅಥವಾ ನೀನೇನ ಸೆಲ್ಫಾ ಅಲ್ಲ, ಬಟ್ ಇಟ್ ಎಕ್ಸಿಸ್ಟ್ಸ್. ಹೌದಾ? ಅದೇ ರೀತಿ ವ್ಯಾಲ್ಯೂಸ್, ಗುಣಗಳು ಅಂತ ಹೇಳ್ತೀವಿ. ಹೌದಾ? ಒಳ್ಳೆಯ ಗುಣ ಇರ್ಬೋದು, ಕೆಟ್ಟ ಗುಣಗಳಿರ್ಬೋದು, ಯಾವುದೇ ಗುಣಗಳಿರ್ಬೋದು, ಆ ಗುಣಗಳನ್ನು ಕೂಡ ಎಟರ್ನಲಿಸ್ಟಿಕ್ಸ್ ಒಳಗೆ ಬರ್ತವೆ. ಪೊಸಿಷನ್ಸ್ ಇರ್ಬೋದು, ಮೇಲೆ, ಕೆಳಗಡೆ, ಆ ಕಡೆ, ಈ ಕಡೆ, ಮುಂದೆ, ಹಿಂದೆ, ಮಧ್ಯ, ಈ ಏನು ಪೊಸಿಷನ್ಸ್ ಏನಿದಾವೆ ನೋಡಿ, ಈ ಪೊಸಿಷನನ್ನು ಕೂಡ ಈ ಯೂನಿವರ್ಸಲ್ಲೇ ಎಕ್ಸಿಸ್ಟ್ ಅದಾವಲ್ಲ. ನನ್ನ ಮುಂದೆ ನೀವಿದ್ದೀರಿ, ನಿಮ್ಮ ಹಿಂದೆ ನಾನಿದ್ದೇನೆ, ಅಲ್ವಾ? ಈ ಮುಂದೆ ಹಿಂದೆ ಅಂತಕ್ಕಂಥ ಈ ಪೊಸಿಷನ್ಸ್ ಏನಿದಾವಲ್ಲ ಅವನ್ನೂ ಕೂಡ ಬರ್ತವೆ. ವಿ ಕೆನಾಟ್ ಕ್ಯಾಚ್, ಬಟ್ ದೀಸ್ ಆರ್ ಲೈಕ್ ಥಾಟ್ಸ್. ಮುಂದೆ ಹಿಂದೆ ಅಂದರೆ ಏನು, ಈ ಒಂಥರ ಯೋಚನೆಗಳು, ಅಥವಾ ವ್ಯಾಲ್ಯೂಸ್ ಏನು, ಟೈಮ್ ಅಂದರೆ ಏನು, ಇದೆಲ್ಲ ಥಾಟ್ಸ್ ಬರ್ತವೆ. ಅದಾದಮೇಲೆ ವ್ಯೂಸ್ ಬರ್ತಾವೆ. ನಾವು ನೋಡ್ತಾ ಇದ್ದೀವಿ, ಮೇಲೆ ನೋಡ್ತಾ ಇದ್ದೀನಿ, ಕೆಳಗೆ ನೋಡ್ತಾ ಇದ್ದೀನಿ, ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಆ ಕಡೆಯಿಂದ ನೋಡ್ತಾ ಇದ್ದೀನಿ, ಈ ವ್ಯೂಸ್ಗಳು ಬರ್ತವೆ, ಹೌದಲ್ವಾ? ಅದೇ ರೀತಿಯೇ ಸೆನ್ಸ್, ನಾನು ಅದನ್ನು ಸೆನ್ಸ್ ಫೀಲ್ ಮಾಡ್ತೀನಿ, ಒಂದು ಏನೋ ಒಂದು ಟಚ್ ಮಾಡ್ತೀನಿ, ಹೌದಾ? ಒಂದು ಫಿಸಿಕಲ್ ಬಾಡಿಯನ್ನು ಟಚ್ ಮಾಡಿದ ತಕ್ಷಣ ನನಗೆ ಅದರಿಂದ ಒಂದು ಫೀಲಿಂಗ್ ಸಿಗ್ತದೆ. ಅಥವಾ ಕೋಲ್ಡನ್ನು ಟಚ್ ಮಾಡ್ತೀನಿ, ಹೀಟನ್ನ ಟಚ್ ಮಾಡ್ತೀನಿ, ಆ ಒಂದು ಫೀಲಿಂಗ್ ಏನಿದೆಯಲ್ಲ, ಅಥವಾ ಆ ಸೆನ್ಸ್ ಏನಿದೆಯಲ್ಲ, ಅದು ಕೂಡ ಏನಂತಂದರೆ ಎಟರ್ನಲಿಸ್ಟಿಕ್ ವರ್ಡ್ನಲ್ಲಿ ಬರ್ತದೆ. ಅದೇ ರೀತಿ ಟೋಟಲ್ ವರ್ಡ್ ಗೊತ್ತಾಯ್ತಲ್ಲ. ಈಗ ನಾಲೆಜ್ ಅಂತಿದೆ, ನಾಲೆಜ್ ನಾವು ಹೇಳ್ತೀವಿ, ಒಂದು ಸಣ್ಣದೊಂದು ದೊಡ್ಡ ಬುಕ್ ಇರ್ತದೆ, ಹೌದಾ? ಆ ಬುಕ್ಕವನ್ನು ನಾವು ಒಂದು 3-4 ದಿನದೊಳಗೆ ಓದಿಬಿಡ್ತೇವೆ. ಆ ಪುಸ್ತಕವನ್ನು 3-4 ದಿನದೊಳಗಡೆ ಓದಿದಾಗ ಆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನ ನಮ್ಮ ತಲೆಯಲ್ಲಿ ಸ್ಟೋರ್ ಆಗ್ತದೆ. ಬಟ್ ನಮ್ಮ ತಲೆ ಏನಾದರೂ ದೊಡ್ಡದಾಗ್ತದಾ? ಇಲ್ಲ, ಅಲ್ವಾ? ನಾವು ಚಿಕ್ಕಂದಿನಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ಪುಸ್ತಕಗಳನ್ನು ಓದಿದ್ವಿ ಏನೋ, ಬಟ್ ನಮ್ಮ ತಲೆ ಮಾತ್ರ ಎಷ್ಟು ಬೆಳಿಬೇಕಿತ್ತು ಅಷ್ಟೇ ಬೆಳೀತದೆ, ಜಾಸ್ತಿ ಬೆಳೆದಿಲ್ಲ. ಅಂದರೆ ಈ ಎಲ್ಲದೂ ಕೂಡ ಎಲ್ಲಿ ಸ್ಟೋರ್ ಆಯಿತು? somewhere it is stored, ಬಟ್ ದಟ್ ಈಸ್ ಆಲ್ಸೋ ವರ್ಲ್ಡ್, ದಟ್ ಈಸ್ ಆಲ್ಸೋ ಎಕ್ಸಿಸ್ಟ್ಸ್. ನಾವು ಹಿಂಗೆ ಹೇಳೋಕ್ಕಾಗಲ್ಲ ಅದು ಎಲ್ಲೋ ಹೋಯ್ತು ಅಂತೇಳಿ, ಅಲ್ವಾ? ಅದು ಈ ಜಗತ್ತಲ್ಲಿ ಇದೆ. ಅದ್ರದ್ದು ಫಾರ್ಮ್ ಏನಂದರೆ ನಾಲೆಜ್ ಅಂತೇಳಿ, ಅಲ್ವಾ? ಅದೇ ರೀತಿ ಈ ಎಲ್ಲ ರೀತಿಯ ಒಂದು ಎಕ್ಸಾಂಪಲ್ಸ್ ಏನು ಕೇಳಿದ್ನಲ್ಲ, ಇವು ಏನಂತಂದರೆ ಎಟರ್ನಲಿಟಿ ವರ್ಲ್ಡ್ ಅಂತ ಹೇಳ್ತೀವಿ. ಈಗ ನೋಡಿ, ಮಟೀರಿಯಲಿಸ್ಟಿಕ್ ವರ್ಲ್ಡ್ನ ಸ್ಟಡಿ ಮಾಡಬೇಕಾದ್ರೆ 3 ವಿಧದಲ್ಲಿ ಸ್ಟಡಿ ಮಾಡಿದ್ವಿ. ಆ 3ರಲ್ಲೂ ಕೂಡ ಒಂದೊಂದನ್ನು ನೀವು ಪಾರ್ಟ್ಸನ್ನು ತೊಗೊಂಡ್ರು ಕೂಡ ಒಂದೊಂದರಲ್ಲಿ ಮತ್ತೆ 3 ವಿಧಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಮ್ಯಾಗ್ನೆಟನ್ನು ತೊಗೊಳ್ಳಿ. ಮ್ಯಾಗ್ನೆಟನ್ನು ನೀವು ಕಟ್ ಮಾಡಿದ್ರೆ ನಾರ್ತ್ ಸೌತ್ ಸಿಗ್ತದೆ, ಮತ್ತೆ ಅದನ್ನು ಕಟ್ ಮಾಡಿ ಮತ್ತೆ ನಾರ್ತ್ ಸೌತ್ ಸಿಗ್ತದೆ. ಇನ್ಫೈನೈಟ್ ಟೈಮ್ಸ್ ನೀವು ಎಷ್ಟಾದರೂ ಕಟ್ ಮಾಡಿ ಚಿಕ್ಕ ಪೀಸ್ ಮಾಡಿ ಅದರಲ್ಲಿ ಎರಡು ನಾರ್ತ್ ಸೌತ್ ಸಿಗ್ತದೆ. ಅದೇ ರೀತಿಯೇ ಈ ವರ್ಲ್ಡಲ್ಲಿ ಏನು ನಾಲೆಜ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅಥವಾ ಒಂದು ಕಂಪ್ಲೀಟ್ ಸ್ಟಡಿ ಅಂತಕ್ಕಂಥ ಏನಿದೆಯಲ್ಲ, ಯಾವುದೇ ಟಾಪಿಕನ್ನು ತೊಗೊಂಡ್ರು ಕೂಡ ಅದು 3 ರೀತಿಯಲ್ಲಿ ಡಿವೈಡ್ ಆಗ್ತಾ ಹೋಗ್ತದೆ. ಓಕೆ, ಈ 3ರಲ್ಲಿ ಏನಂತಂದರೆ, ಒಂದನೇದು ಔಟರ್ ಸೆಲ್ ಆಲ್ವೇಸ್ ಮಟೀರಿಯಲಿಸ್ಟಿಕ್ ಇರ್ತದ, ಇನ್ನರ್ ಸೆಲ್ ಆಲ್ವೇಸ್ ಎಟರ್ನಲಿಸ್ಟಿಕ್ ಇರ್ತದ, ಮತ್ತು ಥರ್ಡ್
ಫಾರ್ಮ್ನೊಳಗೆ ಏನಿರ್ತದೆ ಸೀಡ್ ಲೆವೆಲಲ್ಲಿ ಏನಿರ್ತದಲ್ಲ ಅದು ಆಲ್ವೇಸ್ ಸೆಲ್ಫ್ ಇರ್ತದ. ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಅಂತ ತಗೊಳ್ಳಿ. ಲ್ಯಾಪ್ಟಾಪಲ್ಲಿ ಮಟೀರಿಯಲಿಸ್ಟಿಕ್ ಫಾರ್ಮ್ ಆಫ್ ಲ್ಯಾಪ್ಟಾಪ್. ಓಕೆ, ಐ ಹ್ಯಾವ್ ಎ ಕಂಪ್ಲೀಟ್ ನಾಲೆಜ್ ಆಫ್ ಲ್ಯಾಪ್ಟಾಪ್ ಅಂತಂದರೆ ಫಸ್ಟ್ ಏನಿರ್ತದೆ ನನ್ನ ಹತ್ರ ಮಟೀರಿಯಲಿಸ್ಟಿಕ್ ನಾಲೆಜ್ ಇರ್ತದ. ಅಂದರೆ ಕೀ ಎಷ್ಟಿದ್ದಾವೆ, ಮೌಸ್ ಎಲ್ಲಿದೆ, ಅಥವಾ ಸ್ಕ್ರೀನ್ ಎಷ್ಟಿದೆ, ಎಷ್ಟು ಹೈಟಲ್ಲಿದೆ, ಎಷ್ಟು ವಿಡ್ತಲ್ಲಿದೆ, ಓಕೆ, ಕಲರ್ ಯಾವುದಿದೆ, ವೇಟ್ ಎಷ್ಟಿದೆ, ಇದೆಲ್ಲ ಮಟೀರಿಯಲಿಸ್ಟಿಕ್ ವ್ಯಾಲ್ಯೂ. ಐ ನೋ ಅಬೌಟ್ ದ ಲ್ಯಾಪ್ಟಾಪ್ ಮಟೀರಿಯಲಿಸ್ಟಿಕಲಿ. ನೆಕ್ಸ್ಟ್ ಏನು ಬರ್ತದೆ, ಎಟರ್ನಲಿಸ್ಟಿಕಲಿ ಬರ್ತದೆ. ಎಟರ್ನಲಿಸ್ಟಿಕಲಿ ಏನದು, ಸಾಫ್ಟ್ವೇರ್ಸ್ ಏನಿದ್ದಾವೆ, ವಿಂಡೋಸ್ ಇದೆಯಾ, 7 ಇದೆಯಾ, 10 ಇದೆಯಾ, ಅಥವಾ ಮೈಕ್ರೋಸಾಫ್ಟ್ ಯಾವುದಿದೆ, ಯಾವ ವರ್ಷನ್ ಇದೆ, ಅಥವಾ ಯಾವ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೇವೆ, ಅವುಗಳನ್ನು ಯಾವ ರೀತಿ ಸ್ಟಡಿ ಮಾಡಬೇಕು, ಇನ್ಪುಟ್ ಏನು, ಔಟ್ಪುಟ್ ಏನು, ಇವೆಲ್ಲವೂ ಕಣ್ಣಿಗೆ ಕಾಣೋಂಗಿಲ್ಲ. ಬಟ್ ಏನಂತಂದರೆ ಅದು ಕೂಡ ದಿಸ್ ಇಸ್ ಆಲ್ಸೋ ಸ್ಟಡಿ ಆಫ್ ಲ್ಯಾಪ್ಟಾಪ್. ಮೆಮರಿ ಎಷ್ಟಿದೆ, ಹೌದಾ, ಇದೇನಂದ್ರೆ ಸ್ಟಡಿ ಆಫ್ ಲ್ಯಾಪ್ಟಾಪ್. ಮತ್ತು ಇನ್ನೂ ಒಂದು ನೀವು ಸ್ಟಡಿ ಮಾಡಬೇಕಂತಂದ್ರೆ ನೆಕ್ಸ್ಟ್ ಏನು, ಪ್ರೋಗ್ರಾಮರ್ ಇರುತ್ತೆ. ಆ ಪ್ರೋಗ್ರಾಮರ್ ನಮ್ಗೆ ಎಲ್ಲಿದ್ದಾನಂತ ಗೊತ್ತಿರೋಂಗಿಲ್ಲ, ಅಥವಾ ಯೂಸರ್ ಅಂತ ಹೇಳ್ಬೋದು. ನಾನು ಲ್ಯಾಪ್ಟಾಪನ್ನ ನೋಡಿದ ತಕ್ಷಣ ಅದರಿಂದ ನಾನು ಏನು ಪಡ್ಕೊಳ್ತಾ ಇದ್ದೀನಿ ಅನ್ನೋದು ಕೇವಲ ನನಗಷ್ಟೇ ಗೊತ್ತಿರ್ತದೆ. ನನ್ನನ್ನು ಬಿಟ್ಟರೆ ಮತ್ತು ಯಾರಿಗೂ ಗೊತ್ತಿರಲ್ಲ. ಆ ಲ್ಯಾಪ್ಟಾಪಿಂದ ಬಂದಿರತಕ್ಕಂಥ ಒಂದು ಹಾಡಿನ ಸೌಂಡು, ಆ ಸೌಂಡನ್ನು ಕೇಳಬೇಕಾದ್ರೆ ಅದು ನನ್ನ ಕಿವಿಯೊಳಗೆ ಬಿದ್ದಾಗ ಅದರ ಅನುಭವ, ಅದರ ಎಕ್ಸ್ಪೀರಿಯೆನ್ಸನ್ನು ಕೇವಲ ಸೆಲ್ಫ್ ಮಾತ್ರ ಮಾಡಬಲ್ಲೆ. ಹೌದಾ, ಈಗ ಏನಾಗ್ತದೆ ಅಂದರೆ ಆ ಲ್ಯಾಪ್ಟಾಪ್ನ ಕಂಪ್ಲೀಟ್ ನಾಲೆಜ್ ನನ್ನ ಹತ್ರ ಇದೆ. ಆಯ್ತಾ, ಈ ರೀತಿ ಎಲ್ಲದನ್ನೂ ಕೂಡ ಮೂರಲ್ಲಿ ಬರ್ತದೆ. ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಲ್ವಾ, ಆ ಬಿಲ್ಡಿಂಗಲ್ಲಿ ನೋಡಬೇಕಾದ್ರೆ ಒಂದು ಬಿಲ್ಡಿಂಗ್ ಕಾಣ್ತದೆ, 2 ವಾಲ್ಸು, 2 ಬೀಮ್ಸು, ವಿಂಡೋ ಅದ, ಡೋರ್ ಅದ, ಹೌದಲ್ಲ, ಇದೊಂದು ಬಿಲ್ಡಿಂಗ್ ಅಂತ ಹೇಳ್ತೀವಿ. ಬಟ್ ಸಿವಿಲ್ ಇಂಜಿನಿಯರ್ ಬಂದ ತಕ್ಷಣ ನಾವು ಏನು ಮಾಡ್ತಾನೆ, ಆ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಫ್ಯಾಕ್ಟರ್ಸ್ಗಳನ್ನು, ಬೆಂಡಿಂಗ್ ಮೂಮೆಂಟನ್ನು, ಶಿಯರ್ ಫೋರ್ಸನ್ನು ದೇ ಕೆನಾಟ್ ಸಿ, ವಿ ಕೆನಾಟ್ ಸಿ ದೆಮ್. ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಜಾಸ್ತಿ ಇದೆ, ಶಿಯರ್ ಫೋರ್ಸ್ ಎಲ್ಲಿ ಜಾಸ್ತಿ ಇದೆ, ಹೌನಾ, ಟಾರ್ಷನ್ ಎಲ್ಲಿ ಆಗ್ತಾ ಇದೆ, ಇದು ಎಲ್ಲದನ್ನು ಕೂಡ ಬೇರೆಯವ್ರು ನೋಡೋಕ್ಕಾಗಲ್ಲ, ಲೋಡ್ ಇಲ್ಲಿ ಜಾಸ್ತಿ ಇದೆ ಅಂತ. ಬಟ್ ಸಿವಿಲ್ ಇಂಜಿನಿಯರ್ ಅವುಗಳನ್ನು ನೋಡ್ತಾನೆ, ಅದನ್ನೂ ಒಂದು ಬಿಲ್ಡಿಂಗ್ ಅಂತ ಅನಲೈಸ್ ಮಾಡ್ತಾನೆ. ಅದು ಒಂದು ಸ್ಟ್ರಕ್ಚರ್ ಅದು, ಅದಲ್ಲ. ನೆಕ್ಸ್ಟ್ ಥರ್ಡಲ್ಲಿ ಏನು ಬರ್ತದ, ಅವ ಅನಲೈಸ್ ಮಾಡ್ತಾನಲ್ಲ, ಅವನಿಗಷ್ಟೇ ಗೊತ್ತಿರ್ತದ ಇದು ಏನು ಬಿಲ್ಡಿಂಗ್ ಅಂತ. ಬಿಲ್ಡಿಂಗ್ ಏನು, ಅದು ಯಾವ ರೀತಿ ಮಾಡಲ್ಪಟ್ಟದ, ಅದರಲ್ಲಿ ಏನು ಫ್ಯಾಕ್ಟರ್ಸ್ ಇದೆ ಅನ್ನೋದು ಕೇವಲ ಆ ಡಿಸೈನರಿಗೆ ಮಾತ್ರ ಕಂಪ್ಲೀಟ್ ನಾಲೆಜ್ ಇರ್ತದೆ. ಅವನು ಸೆಲ್ಫ್ ಆಗ್ತಾನೆ. ಈ ರೀತಿ ಪ್ರತಿಯೊಂದು ಟಾಪಿಕನ್ನು ತೊಗೊಳ್ಳಿ, ನೀವು ಯಾವುದೇ ತೊಗೊಳ್ಳಿ, ಎಲೆಕ್ಟ್ರಿಕಲಲ್ಲಿ ತೊಗೊಂಡ್ರೆ ಕರೆಂಟ್ ತೊಗೊಳ್ಬೋದು, ಮೇಲ್ಗಡೆ ಒಂದು ಇನ್ಸುಲೇಟರ್ ಇರ್ತದೆ, ಒಳಗಡೆ ಕರೆಂಟ್ ಫ್ಲೋ ಆಗ್ತಿರ್ತದೆ. ಥರ್ಡ್ ಸೆಲ್ಫಲ್ಲಿ ಏನು ಬರ್ತದೆ, ಟಚ್ ಮಾಡಿದ ತಕ್ಷಣ ಶಾಕ್ ಹೊಡಿತದೆ ಅಲ್ವಾ. ಎಲೆಕ್ಟ್ರಾನ್ಸು ಫ್ಲೋ ಆಗ್ತಾ ಇದ್ದಾವೆ, ಇನ್ಸುಲೇಟರ್ ಇದೆ, ಬಟ್ ಟಚ್ ಮಾಡಿದ ತಕ್ಷಣ ಕರೆಂಟು ನಮಗೆ ಶಾಕ್ ಹೊಡಿಲಿಲ್ಲ ಅಂದರೆ ನಾವು ಅದನ್ನು ಕರೆಂಟ್ ಅಂತ ಅನ್ನೋಂಗಿಲ್ಲ ಅಲ್ವಾ. ಅದೇ ರೀತಿಯೇ ಮೂರೂ ನಾಲೆಜ್ ಇರಬೇಕು, ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಒಂದು ಎಟರ್ನಲಿಟಿನೂ ಇರಬೇಕು, ಇನ್ನೊಂದು ಮಟೀರಿಯಲಿಸ್ಟಿಕ್ನೂ ಇರಬೇಕು. ಆವಾಗ ಅದನ್ನು ಕಂಪ್ಲೀಟ್ ನಾಲೆಜ್ ಅಂತ ಕರಿಬೋದು. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಈಗ ನೋಡಿ, ಸೆನ್ಸ್ ಅಂತ ಹೇಳಿದ್ನಲ್ಲ, ಈಗೇನು ಎಟರ್ನಾಲಿಟಿಯಲ್ಲಿ ಇಷ್ಟೆಲ್ಲ ಲಿಸ್ಟ್ಗಳನ್ನು ಕೊಟ್ಟನಲ್ಲ, ಅವುಗಳನ್ನು ಒಂದು ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ಈ ಸೆನ್ಸ್ ಅಂತ ಹೇಳಿದ್ನಲ್ವಾ, ಈ ನಾವು ಒಂದನ್ನು ಸೆನ್ಸ್ ಮಾಡ್ತೀವಿ, ಒಂದು ಫೀಲ್ ಮಾಡ್ತೀವಿ ಏನಾದರೂ ಒಂದು. ಆ ಫೀಲಿಂಗ್ಸ್ ಕೂಡ ಮೂರು ರೀತಿಯಲ್ಲಿ ಇರ್ತವೆ. ಒಂದು ಫಿಸಿಕಲ್ ಬಾಡಿ ಥ್ರೂ ಫೀಲಿಂಗ್ಸ್ ಬರ್ತದೆ, ಒಂದು ಮೈಂಡ್ಲಿಂದ ಬರ್ತದೆ, ಇನ್ನೊಂದು ಸೆಲ್ಫ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಏನಂತಂದರೆ ನೋಡಿ, ಫಿಸಿಕಲಿಂದ ಬಂದಿರತಕ್ಕಂಥದ್ದು ಹೀಟ್ ಇರ್ಬೋದು, ಕೋಲ್ಡ್ ಇರ್ಬೋದು, ಹೌದಲ್ವಾ. ಈ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಇವುಗಳೇನೆಂದರೆ ಫಿಸಿಕಲಿ ಇರ್ತವೆ. ನೀವು ಮನಸ್ಸಲ್ಲಿ ಕಣ್ಣು ಮುಚ್ಕೊಂಡು ಹೀಟ್ ಹೆಂಗಿರ್ತದ ಅಂತೇಳಿ ಫೀಲ್ ಮಾಡೋಕ್ಕಾಗಂಗಿಲ್ಲ. ಹಾ 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 ಅಂತ ನಡಗ್ಬೋದು ಅಲ್ವಾ, ಅಥವಾ ಮುಟ್ಟಿದ ತಕ್ಷಣ ಅದನ್ನು ಕೈಯನ್ನು ತಗೊಳ್ಬೋದು, ಅನ್ಬೋದು. ಆದರೆ ಅದರದ್ದು ಸೆನ್ಸ್ ಏನದ, ಅದರದ್ದು ಒಂದು ಮೀನಿಂಗ್ ಏನದ, ಹೀಟದ ಮೀನಿಂಗ್ ಏನನ್ನೋದನ್ನು ಕೇವಲ ಫಿಸಿಕಲ್ ಬಾಡಿಯಿಂದ ಮಾತ್ರ ಕಂಡುಕೊಳ್ಬೋದಲ್ವಾ. ಅದೇ ರೀತಿಯ ಮೈಂಡಲ್ಲಿ ಬಂದರೆ ಥ್ರೂ ಮೈಂಡ್ ಸೆನ್ಸರಿ ಆರ್ಗನ್ಸ್, ಮೈಂಡ್ ಆಸ್ ಎ ಸೆನ್ಸರಿ ಆರ್ಗನ್ ಅಂತ ತೊಗೊಂಡ್ರೆ ಕೆಲವು ಫೀಲಿಂಗ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಏನಂದರೆ ಸಿಟ್ಟು, ಭಯ, ಇವೆಲ್ಲವೂ ಕೂಡ ಮಟೀರಿಯಲಿಸ್ಟಿಕಲಿ ಬರೋಂಗಿಲ್ಲ. ಕಣ್ಣು ಮುಚ್ಚಿದ್ರೂ ಭಯ ಆಗ್ತದೆ, ಕಣ್ಣು ತೆಗೆದ್ರೂ ಭಯ ಆಗ್ತದೆ. ದುಃಖ, ನೀವು ಎಲ್ಲಿದ್ದರೂ ದುಃಖ ಪಡ್ಬೋದು, AC ರೂಮಲ್ಲಿ ಕುಂತಾಗೂ ದುಃಖ ಪಡ್ಬೋದು, ಬಿಸಿಲಲ್ಲಿದ್ದಾಗೂ ದುಃಖ ಪಡ್ಬೋದು. ಅದಕ್ಕೆ ಮಟೀರಿಯಲಿಸ್ಟಿಕ್ದು ಯಾವುದೇ ಬಾಂಡೇಜ್ ಇರೋಂಗಿಲ್ಲ. ಇವು ಏನಂತಂದರೆ ಈ ಎಲ್ಲ ಸೆನ್ಸಸ್ಗಳು ಥ್ರೂ ಮೈಂಡ್ ಸಿಗ್ತದೆ. ಆಮೇಲೆ ಥರ್ಡಲ್ಲಿ ಬರ್ತದೆ ಸೆಲ್ಫ್. ಏನಂತಂದರೆ ಈ ಎಲ್ಲವನ್ನು ಬಿಟ್ಟು ಕೆಲವುದು ಏನಿರ್ತದಲ್ಲ ಅದನ್ನು ಸೆಲ್ಫ್ ಅಂತ ಬರ್ತದೆ. ನನಗಷ್ಟೇ ಗೊತ್ತಿರ್ತದೆ ಹೀಟ್ ಅಂದರೆ ಏನು, ಅಥವಾ ಇವೆಲ್ಲವನ್ನು ಅನುಭವಿಸ್ತಕ್ಕಂಥವ್ನು ಯಾರಿದ್ದಾನಲ್ಲ ಅವನು
ನಾನು ಅಂತ ಬರ್ತದೆ. ಈ ರೀತಿ ಸೆನ್ಸನ್ನು ಕೂಡ 3 ರೀತಿಯಲ್ಲಿ ಡಿವೈಡ್ ಮಾಡಲಾಗಿದೆ. ಇನ್ನೊಂದು ವಿಚಾರ ಏನಂತಂದರೆ, ಈ 3 ಸರ್ಕಲನ್ನು ತೋರಿಸಿದಲ್ಲ ಈ ಪಿ ಪಿ ಟಿಯಲ್ಲಿ, ಈ ಮಟೀರಿಯಲಿಸ್ಟಿಕ್ ಸರ್ಕಲ್ ಅಂತಂದರೆ ಗ್ರೀನ್ ಸರ್ಕಲನ್ನು ನಾವು ದೊಡ್ಡದನ್ನಾಗಿ ತೋರಿಸಿದ್ದೇವೆ. ಅದರ ಒಳಗಡೆ ವೈಟ್ ಸರ್ಕಲಲ್ಲಿ ಏನಿದೆ ಅಂತಂದರೆ ಎಟರ್ನಲಿಸ್ಟಿಕ್ ವರ್ಲ್ಡ್ ಅಂತ ತೋರಿಸ್ತಿದ್ದೇನೆ. ಸೆಲ್ಫನ್ನು ಅತಿ ಚಿಕ್ಕದಾಗಿ ತೋರಿಸ್ತಾ ಇದ್ದೇವೆ, ಹೌದಾ, ಸ್ಯಾಫ್ರನ್ ಕಲರಲ್ಲಿ. ಇದರ ಅರ್ಥ ಏನಂತಂದರೆ, ಇದನ್ನು ನೀವು ವೆನ್ ಡಯಾಗ್ರಾಮ್ ಅಂತ ಟ್ರೀಟ್ ಮಾಡ್ಕೊಳ್ಬೇಕು. ವೆನ್ ಡಯಾಗ್ರಾಮ್ ಗೊತ್ತಲ್ವಾ, ಬ್ರಾಡ್ ಅಂದರೆ ಎಟರ್ನಲಿಸ್ಟಿಕ್ ಏನೆಲ್ಲ ಇದೆಯಲ್ಲ ಅದೆಲ್ಲ ಮಟೀರಿಯಲಿಸ್ಟಿಕ್ ಸ್ಟೇಜನ್ನು ಒಳಗಡೆ ಇರ್ತದೆ, ನೀವು ಮುಂದೆ ಗೊತ್ತಾಗ್ತದೆ. ಸೆಲ್ಫ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಈ 2 ಶೆಲ್ಗಳಿದ್ದಾವೆ ಅಲ್ವಾ. ಇವು 3 ಬೇರೆ ಬೇರೆ ಇಡೋ ಮೀನಿಂಗ್ ಅಲ್ಲ ಇದು. ಓಕೆ, ಆಲ್ವೇಸ್ ಥ್ರೂ ಫಿಸಿಕಲಿ ಯು ಆರ್ ಫೀಲಿಂಗ್ ಸಮಥಿಂಗ್, ಯು ಆರ್ ಸೆನ್ಸಿಂಗ್ ಅಂತಂದರೆ ನಿಮ್ಮ ಮೈಂಡ್ ಕೂಡ ಇರಬೇಕದಲ್ಲಿ, ಆಮೇಲೆ ನೀವು ಕೂಡ ಅಲ್ಲಿ ಇರಬೇಕು. ಆಗ ಮಾತ್ರ ಫಿಸಿಕಲಿ ನೀವೇನಾದರೂ ಫೀಲ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಫಿಸಿಕಲ್ ಫೀಲ್ ಅಂತೇಳಿ ಒಂದು ಹೆಣಕ್ಕೆ ಅದರ ಮೇಲುಗಡೆ ಐಸನ್ನು ಅಥವಾ ಹೀಟನ್ನು ಏನಾದರೂ ಇಟ್ಟರೆ ಅದು ಹಾಟ್ ಅಥವಾ ಕೋಲ್ಡನ್ನು ಫೀಲ್ ಮಾಡೋಂಗಿಲ್ಲ. ಯಾಕಂತಂದರೆ ಅಲ್ಲಿ ಮೈಂಡ್ ಇಲ್ಲ ಮತ್ತು ಸೆಲ್ಫ್ ಇಲ್ಲ. ಅರ್ಥ ಆಯ್ತಲ್ವಾ? ಅದೇ ರೀತಿಯೇ ಬಟ್ ಮೈಂಡ್ ಥ್ರೂ ನೀವೇನಾದರೂ ಫೀಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವಾಗ ಫಿಸಿಕಲ್ ಬಾಡಿ ಔಟ್ಸೈಡ್ ಅದ, ಅದರದ್ದು ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಸೆಲ್ಫದ ಅವಶ್ಯಕತೆ ಇದೆ. ಸೆಲ್ಫೇ ಇಲ್ಲ ಅಂತಂದರೆ ನಿಮ್ಮ ಮೈಂಡು ಸುಖ ಪಡೋದಕ್ಕಾಗಲಿ ಅಥವಾ ದುಃಖ ಪಡೋದಕ್ಕಾಗಲಿ ಅಥವಾ ಯಾವುದೇ ಒಂದು ಮೆಂಟಲ್ ಫೀಲಿಂಗ್ಸನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿಯೇ ಸೆಲ್ಫ್ ಅಂತಕ್ಕಂಥದ್ದು ದಿಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಆಲ್, ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಆಲ್. ಅದಕ್ಕೆ ಥ್ರೂ ಫಿಸಿಕಲ್ ಬಾಡಿಗೂ ಬೇಕಾಗಿಲ್ಲ, ಅದಕ್ಕೆ ಯಾವುದೇ ರೀತಿ ಮೈಂಡ್ ಕೂಡ ಬೇಕಾಗಿಲ್ಲ. ಓಕೆ, ನಿಶಬ್ದವಾಗಿರ್ತದೆ. ಶಾಂತಿಯನ್ನು ಯಾವ ರೀತಿ ಪಡಿತೀವಿ? ವೆನ್ ಆಲ್ ದ ಥಾಟ್ಸ್ ಸ್ಟಾಪ್ಸ್ ದೆನ್ ವಿ ವಿಲ್ ಗೆಟ್ ಪೀಸ್. ನೋಡಿ, ಅದು ಏನಂದರೆ ಸೆಲ್ಫ್ ಸೆನ್ಸೇಷನ್ ಮಾಡ್ತಕ್ಕಂಥದ್ದು. ಈ ರೀತಿ 3ರಲ್ಲಿ ಬಂದಿರ್ತದೆ. ಅಂದರೆ ನಾನು ಮೊದಲು ಹೇಳಿದೆ ನೋಡಿ, ಆಲ್, ಫ್ಯೂ ಮತ್ತು ಒನ್ ಅಂತ ಹೇಳಿದೆ ಅಲ್ವಾ. ಆಮೇಲೆ ನೀವು ನೋಡ್ತಿರೋದು ಓಕೆ, ಆಲ್, ಫ್ಯೂ. ಓಕೆ, ಅಂದರೆ ಥಿಯರಿಟಿಕಲಿ ಥ್ರೂ ಫಿಸಿಕಲ್ ಬಾಡಿ ಏನಿದೆಯಲ್ಲ ಅದನ್ನು ಎಲ್ಲರೂ ಫೀಲ್ ಮಾಡ್ಬೋದು. ಮೈಂಡ್ ಥ್ರೂ ಫೀಲ್ ಮಾಡ್ತಕ್ಕಂಥದ್ದು ಕೆಲವರು ಮಾತ್ರ. ಸೆಲ್ಫ್ ಅಂತಕ್ಕಂಥದ್ದು ಕೇವಲ ಅಲೋನ್. ಈಗ ನೀವು ಟೈಮ್ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಆದಿ, ಮಧ್ಯ, ಅಂತ್ಯ ಅಂತ ಸಿಗ್ತದೆ. ಅದನ್ನು ಕೂಡ 3 ರೀತಿಯಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಅದನ್ನು ನಾವು ಏನಂತೀವಿ? ತ್ರಿಕಾಲದರ್ಶಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ 3ನ್ನೂ ಕೂಡ ತಿಳ್ಕೊಂಡವನಿಗೆ ತ್ರಿಕಾಲದರ್ಶಿ ಅಂತ ಕರಿತೀವಿ. ಅದರಲ್ಲೂ ಕೂಡ ನಾಲೆಜ್ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ನಾಲೆಜನ್ನು ಕೂಡ ನೀವು ನೋಡಬೇಕಾದ್ರೆ ಫಸ್ಟ್ ಇನ್ಫಾರ್ಮೇಷನ್, ಮಟೀರಿಯಲಿಸ್ಟಿಕ್ಸ್ ಸ್ಟೇಜಲ್ಲಿ ಏನು ಸಿಗ್ತದೆ? ಇನ್ಫಾರ್ಮೇಷನ್ ಸಿಗ್ತದೆ. ಬುಕ್ಸ್ ಇದಾವ, CD ಇದಾವ, ವಿಡಿಯೋಸ್ ಇದಾವ, ಇಂಟರ್ನೆಟ್ ಇದೆ ಅಲ್ವಾ. ಇದೆಲ್ಲ ಏನಿದೆ? ಇನ್ಫಾರ್ಮೇಷನ್ಸ್. ಇವೆಲ್ಲ ಮಟೀರಿಯಲಿಸ್ಟಿಕ್ಕಲ್ಲಿ ಇರ್ತದೆ ಫಸ್ಟ್. ಅದು ಆದಮೇಲೆ ಅದನ್ನು ನಾವು ಸ್ಟಡಿ ಮಾಡ್ತೀವಿ ಥ್ರೂ ಮೈಂಡ್. ಅದನ್ನು ನಾವು ಸ್ಟಡಿ ಮಾಡ್ತೀವಿ. ಆ ಸ್ಟಡಿ ಮಾಡಿ ಆದಮೇಲೆ ಅದರಿಂದ ಬಂದಿರತಕ್ಕಂಥ ಸಾರವನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತೀವಿ. ಅದು ಸೆಲ್ಫಲ್ಲಿ ಬರ್ತದೆ. ಓಕೆ, ಇನ್ಫಾರ್ಮೇಷನ್ ಇನ್ ದಿಸ್ ಯೂನಿವರ್ಸ್ ಹ್ಯೂಜ್ ಇನ್ಫಾರ್ಮೇಷನ್ ಅದ, ಬಹಳ ಅಂದರೆ ಬಹಳ ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ನಲ್ಲೇ ಸ್ಟಡಿ ಅಂತಕ್ಕಂಥ ಒಂದು ವೆನ್ ಡಯಾಗ್ರಾಮ್ ಬರ್ತದೆ, ಒಂದು ಎಲಿಪ್ಸ್ ಬರ್ತದೆ. ಆ ಸ್ಟಡಿ ಮಾಡಿದಾಗ ಮಾತ್ರ ಫ್ಯೂ ಅದು ಎಕ್ಸ್ಪೀರಿಯನ್ಸ್ ಆಗಿ ಬೀಳ್ತದೆ. ಬಟ್ ನೀವು ಇದನ್ನು ಕ್ವಾಂಟಿಟಿಯಾಗಿ ನೋಡಿಕೊಂಡ್ರೆ ಆಲ್ ಆರ್ ಈಕ್ವಲ್, ಬಟ್ ವೆನ್ ಡಯಾಗ್ರಾಮ್ ಓನ್ಲಿ ಫಾರ್ ದ ಕ್ವಾಂಟಿಟಿ ಪರ್ಪಸ್. ಓಕೆ, ಆಗ್ತೈತಲ್ವಾ? ವ್ಯೂಸ್ಗಳನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಲ್ವ, ಏನಾದರೂ ಒಂದು ನೋಡ್ತೀವಿ ಅಂತಂದರೆ 1D, 2D, 3D ಅಂತೇಳಿ ನೋಡ್ತೇವೆ. ಅಥವಾ ಪೊಸಿಷನ್ಸನ್ನು ನೋಡಿ, ಮೇಲೆ, ಕೆಳಗೆ ಮತ್ತು ಮಧ್ಯ, ಈ ರೀತಿ ಪೊಸಿಷನ್ಸನ್ನು ಕೂಡ ನಾವು ನೋಡ್ಕೊಳ್ಬೋದು. ವ್ಯಾಲ್ಯೂಸ್ಗಳನ್ನು ನೋಡ್ಕೊಳ್ಳಿ. ಗುಣಗಳನ್ನು ನಾವು ನೋಡ್ಕೊಂಡಾಗ ಸತೋ ಗುಣ ಅಂದರೆ ಸತ್ವವನ್ನು ಹೊಂದಿರತಕ್ಕಂಥದ್ದು, ಹೊಸದು ಅಂತ ಹೇಳ್ಬೋದು. ಅಥವಾ ರಜೋಗುಣ ಅಂತ ಹೇಳ್ಬೋದು, ಅಥವಾ ತಮೋಗುಣ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಆಲು, ಫ್ಯೂ, ಒನ್ ಅಂತ ಬರ್ತದೆ. ಈ ರೀತಿ ಟೋಟಲಿ ಏನೇ ಟಾಪಿಕ್ ತೊಗೊಂಡ್ರೂ ಕೂಡ ಅದರಲ್ಲಿ 3 ರೀತಿಯಲ್ಲಿ ನಾವು ಡಿವೈಡ್ ಮಾಡಿಕೊಂಡು ಅದನ್ನು ನಾವು ಸ್ಟಡಿ ಮಾಡ್ಕೊಳ್ಳೋದು. ಲೆಟ್ ಅಸ್ ಕನ್ಸಿಡರ್ ಎ ಪರ್ಟಿಕ್ಯುಲರ್ ಚಾಪ್ಟರ್. ಅದು ಸ್ಪಿರಿಚುವಲನ್ನು ಅಂತೇಳಿ ನಾವೇನಾದರೂ ತೊಗೊಂಡ್ರೆ ಆ ಸ್ಪಿರಿಚುವಲನ್ನು ಕೂಡ ಫಸ್ಟ್ ಟರ್ಮ್ ಏನು ಸ್ಪಿರಿಚುವಲಲ್ಲಿ ಆತ್ಮ ಬರ್ತದಲ್ವ. ಆ ಆತ್ಮನನ್ನು ಕೂಡ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂಥೇಳಿ 3 ಫ್ಯಾಕಲ್ಟಿ ಫಾರ್ಮ್ ಅಂತೇಳಿ ಡಿವೈಡ್ ಮಾಡ್ತಾರೆ. ಓಕೆ,
ಆತ್ಮ ಇನ್ ಟರ್ಮ್ಸ್ ಆಫ್ ಮೈಂಡ್, ಆತ್ಮ ಇನ್ ಟರ್ಮ್ಸ್ ಆಫ್ ಬುದ್ಧಿ, ಆತ್ಮ ಇನ್ ಟರ್ಮ್ಸ್ ಆಫ್ ಸಂಸ್ಕಾರ. ಇದರಲ್ಲಿ ಮನಸ್ಸೇನದಲ್ಲ ಅದು ಮಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು, ಆದ್ದರಿಂದ ಅದನ್ನು ಗ್ರೀನ್ ಸೈಡಲ್ಲಿ ತೋರಿಸಿದೆ. ಬುದ್ಧಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಎಟರ್ನಲಿಸ್ಟಿಕ್ ವರ್ಲ್ಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಸಂಸ್ಕಾರ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಸೆಲ್ಫಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಹ್ಯಾಬಿಟ್ಸ್ ಅಂತ ಹೇಳ್ಬೋದು, ಅಥವಾ ಏನೋ ಒಂದು ಸ್ಟೋರ್ ಆಗಿರ್ತದೆ, ಸ್ಟೋರೇಜ್, ಅದು ಸೆಲ್ಫಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಬುದ್ಧಿ ಎಟರ್ನಲಿಸ್ಟಿಕ್, ಮನಸ್ಸು ಮಟೀರಿಯಲಿಸ್ಟಿಕ್ಕಿಗೆ ಟಚ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ಮನಸ್ಸಿನ ಬಗ್ಗೆ ಅನೇಕರು ಸ್ಟಡಿ ಮಾಡ್ಬೋದು, ಆಲ್. ಬುದ್ಧಿಯ ಬಗ್ಗೆ ಕೆಲವರು ಮಾತ್ರ, ಬುದ್ಧಿವಂತರು ಮಾತ್ರ, ಬುದ್ಧಿಮಾನ್ ಬಚ್ಚೆ ಅವರು ಮಾತ್ರ ಸ್ಟಡಿ ಮಾಡ್ಬೋದು. ಸಂಸ್ಕಾರ ಅದು ಒಬ್ಬರೇ ಸ್ಟಡಿ ಮಾಡ್ಬೋದು. ನನ್ನ ಸಂಸ್ಕಾರ ಏನು, ನನ್ನ ಹತ್ರ ನನ್ನ ಒಳಗಡೆ ಏನಿದೆ ಸಂಸ್ಕಾರ ಅನ್ನೋದನ್ನು ಕೇವಲ ನನಗಷ್ಟೇ ಗೊತ್ತಿರ್ತದ. 3 ಲೋಕಗಳ ಬಗ್ಗೆ ಹೇಳ್ತಾರೆ ಸ್ಪಿರಿಚುವಲಲ್ಲಿ ಅಲ್ವಾ. 3 ಲೋಕಗಳು ಯಾಕೆ, 4 ಯಾಕಿಲ್ಲ, ಅಥವಾ 2 ಯಾಕಿಲ್ಲ? ಅದೇ ಏನಂತಂದ್ರೆ ಸಾಕಾರ ಲೋಕ ಅಂತ ಬರ್ತದೆ. ಸಾಕಾರ ಲೋಕ ಅಂದ್ರೆ ಟೋಟಲ್ ಬ್ರಹ್ಮಾಂಡ ಅಂತ ಹೇಳ್ಬೋದು. ಸಾರಿ, ಸಾಕಾರ ಲೋಕ ಅಂದ್ರೆ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಏನಿದೆಯಲ್ಲ ಅದು ಮಟೀರಿಯಲಿಸ್ಟಿಕ್ ವರ್ಲ್ಡ್, ಸಾಕಾರ ಲೋಕ ಅಂತ. ಅದಾದ್ಮೇಲೆ ಸೂಕ್ಷ್ಮ ಲೋಕ ಬರ್ತದೆ, ಸ್ವಲ್ಪ ಮೇಲ್ಗಡೆ ಸೂಕ್ಷ್ಮ ಲೋಕ, ಪರಂಧಾಮ ಅಂತ ಬರ್ತದೆ. ಓಕೆ, ಈ ಸಾಕಾರ ಲೋಕದ ಫೀಲಿಂಗ್ನ ಅಥವಾ ಅದನ್ನ ನೋಡ್ತಕ್ಕಂಥದ್ದನ್ನ ಎಲ್ಲರೂ ಅನುಭವಿಸ್ಬೋದು. ಬಟ್ ಸೂಕ್ಷ್ಮ ಲೋಕಕ್ಕೆ ಕೆಲವರು ಮಾತ್ರ ಹೋಗ್ತಾರೆ, ಅಂದರೆ ಮೆಡಿಟೇಟರ್ ಮಾತ್ರ ಸೂಕ್ಷ್ಮ ಲೋಕಕ್ಕೆ ಹೋಗ್ತಾರೆ. ಪರಂಧಾಮದ ಫೀಲಿಂಗ್ಸನ್ನು ಅಥವಾ ಅದರ ಸ್ಟೇಟಸನ್ನು ಅನುಭವ ಮಾಡೋದು ಕೇವಲ ರಾಜಯೋಗಿಗಳು ಮಾತ್ರ ಅನುಭವ ಮಾಡ್ತಾರೆ. ಈ ರೀತಿ ಸ್ಪಿರಿಚುವಲಲ್ಲಿ ಹೇಳಲಾಗ್ತದೆ. ಅದೇ ರೀತಿ ಸ್ಪಿರಿಚುವಲಲ್ಲಿ ಗಾಡ್ ಅಂತ ಏನು ಹೇಳ್ತಾರೆ, ಭಗವಂತ ಅಥವಾ ದೇವತೆಗಳಂತ ಏನಿದಾರಲ್ಲ ಆ ದೇವತೆಗಳ ಲಾರ್ಡ್ಸಲ್ಲಿ 3 ದೇವತೆಗಳದ್ದು ವಿಶೇಷ ಮಾನ್ಯತೆ ಇದೆ. ಇನ್ನೊಂದು ಬ್ರಹ್ಮ, ಇನ್ನೊಂದು ವಿಷ್ಣು, ಮೂರನೇದು ಶಂಕರ ಅಂತೇಳಿ. ನಾನು ಭ್ರಮ ಅಂತ ಯಾಕೆ ಬರ್ದಿದ್ದೀನಿ, ವಿಷಯ ಅಂತ ಯಾಕೆ ಬರ್ತೀನಿ ಅಂತೇಳಿ ನೆಕ್ಸ್ಟ್ ಯೋಚನೆ ಮಾಡೋಣ. ಬಟ್ ತ್ರಿದೇವ ಯಾರಿದ್ರು, ಬ್ರಹ್ಮ ವಿಷ್ಣು ಶಂಕರ ಅಂತೇಳಿ 3 ಇದ್ದಾರೆ. ಅದೇ ರೀತಿ ಗಾಡ್ ಅಂತೇಳಿ ನಾವೇನು ಹೇಳ್ತೀವಲ್ಲ, ಜನರೇಟರ್, ಆಪರೇಟರ್, ಡಿಸ್ಟ್ರಕ್ಟರ್, ಅಥವಾ ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ, ಡಿಸ್ಟ್ರಕ್ಟರ್ ಅಥವಾ ಶಿವನಿಂದ ವಿನಾಶ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಟೋಟಲ್ ವರ್ಲ್ಡ್ ಅನ್ನು ತಗೊಳ್ಳಿ, ಟೋಟಲ್ ಸಿಸ್ಟಮ್ ಏನಿದೆ ಅಲ್ಲ ಅದನ್ನು ತಗೊಂಡ್ರೆ ನೇಚರ್ ಅಂತಕ್ಕಂಥದ್ದು ಒಂದು ಸಿಗ್ತದೆ. 5 ಎಲಿಮೆಂಟಲ್ ನೇಚರ್, ಅದರ ಒಳಗಡೆ ಅದರ ಒಳಗಡೆನೆ ಸೋಲ್ಸ್ ಅಂತಕ್ಕಂಥದ್ದಾವೆ. ಹ್ಯೂಮನ್ ಸೋಲ್ಸ್ ಇರ್ಬೋದು, ಅನಿಮಲ್ ಸೋಲ್ಸ್ ಇರ್ಬೋದು, ಬರ್ಡ್ ಸೋಲ್ಸ್ ಇರ್ಬೋದು, ಎಂಟೈರ್ ಥಿಂಗ್. ಓಕೆ, ಅದಾದಮೇಲೆ ಸುಪ್ರೀಂ ಸೋಲ್, ಓನ್ಲಿ ಒನ್. ಅಂದರೆ ಈ ಜಗತ್ತನ್ನು ನಾವು ಒಂದು ವಿಷಯ ಅಥವಾ ಒಂದು ಸಬ್ಜೆಕ್ಟ್ ಅಂತ ತಗೊಂಡ್ರೆ ಆ ಜಗತ್ತನ್ನು ಕೂಡ 3 ರೀತಿಯಲ್ಲಿ ಡಿವೈಡ್ ಮಾಡ್ಲಾಗ್ತದೆ. ಅದಾಯ್ತಾ? ಅದಕ್ಕೆ ಹೇಳ್ತಾರೆ ನೋಡಿ, ಜಗತ್ತನ್ನೇ ದೇವರು ಅಂತ ತಿಳ್ಕೊಂಡ್ರೆ ಈ ಪ್ರಕೃತಿ ಏನೈತಲ್ಲ ಆ ದೇವರ ಮಟೀರಿಯಲಿಸ್ಟಿಕ್ ಔಟರ್ ಕವರೇಜ್ ಆಗ್ತದೆ. ಸೋಲ್ಸ್ ಏನಿದೆ ಅಲ್ಲ ಆ ದೇವರದನ್ನ ಎಟರ್ನಲಿಟಿ ಆಗ್ತದೆ. ಸ್ವಯಂ ದೇವರೇನಿದಾನಲ್ಲ, ಗಾಡ್ ಏನಿದಾನಲ್ಲ, ಸುಪ್ರೀಂ ಸೋಲ್, ಅದು ಸೆಲ್ಫ್ ಆಗ್ತದ. ಅರ್ಥ ಆಯ್ತಲ್ವಾ? ಈ ರೀತಿ ಈಗೇನು ನಾವೇನು ನೋಡಿದೀವಲ್ಲ, ಈ 3 ಅಥವಾ 3 ಬಗ್ಗೆ ಏನು ಸ್ಟಡಿ ಮಾಡ್ತಿದ್ದೀವಲ್ಲ, ಇದ್ರ ಬಗ್ಗೆ ಸ್ಪಿರಿಚುವಲ್ ಅನೇಕ ರೀತಿಯ ಗಾಯನಗಳಿವೆ. ಫ್ಯೂ ಎಕ್ಸಾಂಪಲ್ಸ್ ಏನಂದರೆ, ನಾವು ಸಾವಿತ್ರಿ ಅಂತ ನೋಡ್ತೀವಿ. ಸಾವಿತ್ರಿ ಅರ್ಥ ಏನು? ಸತ್ಯವನ್ನು ತಿಳಿದುಕೊಂಡಿರ್ತಾರೆ. 3 ವಿಧದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಈ ಜಗತ್ತಿನ ನಾಲೆಜನ್ನ ತಿಳ್ಕೊಂಡವರು ಸಾವಿತ್ರಿ ಹೇಳ್ತಾರೆ. ಗಾಯತ್ರಿ ಅಂತಂದ್ರೆ ಏನು? ಈ 3 ವಿಧಾನವನ್ನು ಗಾಯನ ಮಾಡ್ತಕ್ಕಂಥವ್ರು. ಗಾಯನ ಅಂತಂದರೆ ಅದರ ಬಗ್ಗೆನೇ ಹೊಗಳ್ತಕ್ಕಂಥವ್ರು ಅಥವಾ ಅದರ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥವ್ರು, ಆ ಗಾಯತ್ರಿ ಅಂತ ಹೇಳ್ತಾರೆ. ಅತ್ರಿ ಅಂತ ಬರ್ತದೆ, ಈ 3ರಿಂದ ಪರೆ ಇರ್ತಕ್ಕಂಥವ್ರು, ಈ 3ರಿಂದ ಡಿಟ್ಯಾಚ್ ಆಗಿ ಪರೆ ಇರ್ತಕ್ಕಂಥವ್ರು ಅತ್ರಿ ಅಂತ ಬರ್ತಾನೆ. ಅದೇ ರೀತಿ ದತ್ತಾತ್ರೇಯ ಅಂತ ನಾವು ಕೇಳ್ತೀವಿ, ದತ್ತಾತ್ರೇಯ ಅಂತ ನೋಡ್ತೀವಿ. ದತ್ತಾತ್ರೇಯ ಅಂದ್ರೆ ದಾತ ಅಂತ ಬರ್ತದೆ. ದಾತ ಅಂದ್ರೆ ಕೊಟ್ಟ, ಆ 3ರಿಗೆ ಕೊಟ್ಟಿರ್ತಕ್ಕಂಥ ಅಥವಾ 3ರಿಂದ ಹುಟ್ಟಿರ್ತಕ್ಕಂಥವನು ದತ್ತಾತ್ರೇಯ ಸ್ವಾಮಿ ಅಂತ ನೋಡ್ತೀವಲ್ಲ, ಅದೊಂದು ಮಠ ಗಿಟ ಇರ್ತಾವ. ಅದರಲ್ಲಿ ಏನಂತಂದ್ರೆ 3 ದೇವತೆಗಳಿಂದ ಹುಟ್ಟಿರ್ತಕ್ಕಂಥವನು. ಯಾರ್ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರನಿಂದ ಹುಟ್ಟಿರ್ತಕ್ಕಂಥವನು ದತ್ತಾತ್ರೇಯ ಅಂತ ನಾವು ಹೇಳ್ಬೋದು. ಗಂಗೋತ್ರಿ ಅಂತ ಹೇಳ್ತೀವಿ. ಗಂಗಾ ನದಿ ಅಂತಂದರೆ ಅಲ್ಲಿಂದ ಬಂದಿರತಕ್ಕಂಥ ಜ್ಞಾನ, ಅದು 3 ರೀತಿಯಲ್ಲಿ ಡಿವೈಡ್ ಆಗಿರ್ತದೆ, ಅದನ್ನು ಗಂಗೋತ್ರಿ ಅಂತ ನಾವು ಹೇಳ್ಬೋದು. ಅಥವಾ ನಾವು ವಿಭೂತಿಯನ್ನು ಹಚ್ಕೊಳ್ತೀವಿ, ಅದನ್ನು 3 ಲೈನ್ ಹಚ್ಕೊಳ್ತೀವಿ. 2 ಯಾಕಿಲ್ಲ, 1 ಯಾಕಿಲ್ಲ, ಅಥವಾ
5 ಯಾಕಿಲ್ಲ? 3 ಬಟ್ಟಿನ ವಿಭೂತಿಯನ್ನು ಹಚ್ಕೊಳ್ತೀವಿ. ತ್ರಿಶೂಲ, ಈ ಶಿವ ಅಂತಂದು ಏನು ಹಿಡ್ಕೊಂಬಿಟ್ರಿ ಅಂತಂದರೆ ಆ 3 ಬಿಟ್ಟು ಮತ್ತು ಬೇರೆ ಏನು ಅಲಂಕಾರ ಇಲ್ಲವೇ ಇಲ್ಲ ಅವನಿಗೆ. ವಿಭೂತಿ ಹಚ್ತಾರ, ಅದು 3 ಬಟ್ಟು. ತ್ರಿಶೂಲ ಕೈಯಲ್ಲಿ ಕೊಡ್ತಾರ. ಆಮೇಲೆ ತ್ರಿದಳದ ಬಿಲ್ವ ಪತ್ರೆಯನ್ನು ಆತನಿಗೆ ಅರ್ಪಿಸ್ತಾರ. ಆಮೇಲೆ ತ್ರಿನೇತ್ರಿ ಅಂತ ಹೇಳ್ತಾರೆ, 3 ಕಣ್ಣಿದ್ದಾವ ಅಂತ. ನೋಡಿ, ಜಗತ್ತಿನೊಳಗೆ ಎಲ್ಲರೂ 2 ಕಣ್ಣದಾವ ಅಂದರೆ ಅದು 3 ಕಣ್ಣದಾವ ಅಂತ ಅಲ್ವಾ? 3 ಕಣ್ಣನ್ನು ಹೊಂದಿರತಕ್ಕಂಥವನು. ಆಮೇಲೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಜನಿವಾರ ಅಂತ ಕೊಡ್ತಾರೆ. ಆ ಜನಿವಾರದ ಎಳೆ ಎಷ್ಟಿರ್ತವೆ? ಅವು 3 ಎಳೆಯ ಜನಿವಾರವನ್ನು ಕೊಡ್ತಾರೆ. ಅಂದರೆ ಜನಿವಾರ ಅಂತಂದ್ರೆ ಏನು? ಸಂಸ್ಕೃತದ ವರ್ಡ್ ಅದು. ಜಾನ್ ಅಂತಂದರೆ ತಿಳಿ ಅಂತ ಅರ್ಥ, ಜಾನ್ಕಾರಿ ಅಂತ ಹೇಳ್ತಾರೆ ನೋಡಿ ಅಲ್ವಾ? ಜಾನ್ ಅಂತಂದರೆ ತಿಳಿ ಅಂತ ಅರ್ಥ. ವರ್ ಅಂತಂದರೆ ಅವನಲ್ಲಿ ಅದು ಧಾರಣೆ ಆಗಿದೆ. ಅಂದರೆ ಈ ಜಗತ್ತಿನ ತಿಳುವಳಿಕೆ ಯಾವನಲ್ಲಿ ಧಾರಣೆ ಆಗಿರ್ತದೋ ಅವನಿಗೆ ಜನಿವಾರವನ್ನು ತೊಡಿಸ್ತಾರೆ. ಆ ಜನಿವಾರವನ್ನು ತೊಡದೇ ಇರತಕ್ಕಂಥವನು ಜಾನ್ವರ್ ಸಮಾನ ಅಂತ ಹೇಳ್ತಾರೆ. ಆಯ್ತಲ್ವಾ? ಈಗ ಆ ರೀತಿ ಅವರು 3ನ್ನ ಯೂಸ್ ಮಾಡ್ಕೊಳ್ತಾರೆ. ಅಥವಾ ನಾವು ಕೊಕೊನಟ್, ನಾ ರಿಯಲ್, ದಟ್ ಈಸ್ ನಾಟ್ ರಿಯಲ್. ರಿಯಲ್ ಕೊಕೊನಟ್ ಏನಂತಂದರೆ ನಮ್ಮ ಮನಸ್ಸನ್ನು ದೇವರಿಗೆ ಅರ್ಪಿಸೋದು ರಿಯಲ್. ಬಟ್ ಅದಕ್ಕೆ ನನ್ನ ಹಿಂದಿ ಒಳಗೆ ಏನಂತಾರೆ, ನಾ ರಿಯಲ್ ಅಂತ ಅಲ್ವಾ? ಈಗ ಕೊಕೊನಟ್ನಲ್ಲೂ ಕೂಡ ಅದನ್ನೇ ಯಾಕೆ ಕಾಯದು ಕೊಡ್ತೀವಿ ನಾವು ದೇವರಿಗೆ ಅಂತಂದರೆ ಅಲ್ಲಿ 3 ಕಣ್ಣಿರ್ತಾವೆ ಅದರೊಳಗಡೆ. ಆ 3 ಕಣ್ಣಿನ ಇರ್ತಕ್ಕಂಥ ವಿಶೇಷತೆ ಕೇವಲ ತೆಂಗಿನಕಾಯಲ್ಲಿರೋದ್ರಿಂದ ಆ ತೆಂಗಿನಕಾಯಿನ ದೇವರಿಗೆ ಹೊಡಿತೀವಿ. ಗೊತ್ತಾ? ಎಲೆಗಳಲ್ಲೂ ಕೂಡ 3 ಎಲೆಗಳಿರ್ತಕ್ಕಂಥ ಬಿಲ್ವಪತ್ರೆಯಲ್ಲಿರೋದ್ರಿಂದ ಆ ದೇವರಿಗೆ ಅದನ್ನು ಅರ್ಪಣೆ ಮಾಡ್ತೀವಿ. ಆಯ್ತಾ? ಈ ರೀತಿ ಇರತಕ್ಕಂಥ 3 ನೀವು ಅನೇಕ ರೀತಿ ಇದ್ದಾವೆ. ಯಾವುದನ್ನಾದರೂ ಟಾಪಿಕ್ನ ತಗೊಳ್ಬೋದು. ಈಗ ಮಹಾಮೃತ್ಯುಂಜಯ ಮಂತ್ರ ಅಂತ ನಾವು ಹೇಳ್ತೀವಿ. ಗಾಯತ್ರಿ ಮಂತ್ರ ಅಂತ ಗೊತ್ತಾಯ್ತಾ? ಗಾಯತ್ರಿ ಅಂದರೆ ಏನಂತಂದರೆ ಓಂ ಭೂರ್ಭುವಃ ಭುವಃ ಸ್ವಃ ಹಾಗೆ ಮಂತ್ರ ಇದೆಯಲ್ಲ, ಎಲ್ಲರಿಗೆ ಫ್ಯಾಮಿಲಿ ಇರೋದು. ಏನಂತಂದರೆ ಅದೇ ಮಂತ್ರ ಎದಕ್ಕೆ ಅಷ್ಟು ಪ್ರಸಿದ್ಧಿಯನ್ನು ಪಡೀತು ಅಂತಂದರೆ ಅಲ್ಲಿ ಆ 3ರ ವರ್ಣನೆಯನ್ನು ಮಾಡಲಾಗಿದೆ. ಓಕೆ, ಯಾವುದು 3? ಮನಸ್ಸು, ಬುದ್ಧಿ, ಸಂಸ್ಕಾರದ ವರ್ಣನೆಯನ್ನು ಅಲ್ಲಿ ಮಾಡಲಾಗಿದೆ. ಅಥವಾ ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳಿದ್ರೆ ಈ ಮಂತ್ರವನ್ನು ಹೇಳಿದರೆ ಇಲ್ಲೇನು ತೋರಿಸಿದ್ದಾರೆ ನೋಡು, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರುಕಮಿವ ಬಂಧನಾನ್ ಮೃತ್ಯು ಮೋಕ್ಷೀಯ ಮಾಮೃತ. ಈ ಒಂದು ಶ್ಲೋಕವನ್ನು ಹೇಳಿದರೆ ಸತ್ತವರು ಕೂಡ ಬದುಕಿ ಬರ್ತಾರೆ ಅಂತ ಹೇಳ್ತಾರೆ. ನಾನೀಗ ಹೇಳಿದೆ, ಯಾರು ಸತ್ತೋಗಿರ್ತಾರ, ಬದುಕೇ ಇರ್ತಾರ ಅಲ್ವಾ? ಯಾಕೆ ಇದನ್ನು ಮಹಾಮೃತ್ಯುಂಜಯ ಮಂತ್ರ ಅಂತಂತಾರೆ ಅಂದರೆ, ಇದು ಯಾಕೆ ಅಷ್ಟು ಫೇಮಸ್ ಅಂತಂದರೆ ಇಲ್ಲಿ ತ್ರಯಂಬಕಂ, ಅಂಬಕಂ ಅಂತಂದರೆ ಕಣ್ಣು ಅಂತೇಳಿ 3 ಕಣ್ಣಿನಿಂದ ನೋಡಿರ್ತಕ್ಕಂಥ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ. ಓಕೆ, ಇಲ್ಲಿ 3 ಅಂತಕ್ಕಂಥ ಮ್ಯಾಟ್ರ್ ಬರ್ತದ ಅಲ್ವಾ? ಆದ್ದರಿಂದ ನೀವು ಭಗವದ್ಗೀತೆಯಲ್ಲೂ ನೋಡಿದರೂ ಕೂಡ 7th ಚಾಪ್ಟರ್ನಲ್ಲಿ ಹೇಳೇ ಬಿಟ್ಟಿರ್ತಾರೆ. ಏನಂದರೆ ಇಡೀ ಜಗತ್ತು 3 ಪ್ರಕಾರದಲ್ಲಿ ಮಾಡಲಾಗಿದೆ. ಅಲ್ಲಿ ಹೇಳಿದಾರೆ ನೋಡು, ಗುಣೋಂಕೆ ಕಾರ್ಯರೂಪ, सात्विक, राजस और तामस, इन तीनों प्रकारों के भावों से यह संसार ಪ್ರಾಣಿ ಸಮುದಾಯ ಮೋಹಿತ ಹೋ ರಹಾ ಹೈ. ಅಂದರೆ ಈ ಸಂಸಾರದಲ್ಲಿ ಏನಿದೆ ಅಲ್ಲ ಅದು 3 ರೀತಿಯ ಒಂದು ಗುಣ ಸ್ವಭಾವವನ್ನು ಹೊಂದಿವೆ. ಸತೋಗುಣ, ರಜೋಗುಣ ಮತ್ತು ತಮೋಗುಣ ಅಂತೇಳಿ. ಅದೇ ರೀತಿ ಗೀತೆಯಲ್ಲಿ 9ನೇ ಚಾಪ್ಟರ್ನಲ್ಲಿ ಹೇಳ್ತಾರೆ ಏನಂತಂದರೆ, ತೀನೋ ವೇದೋ ಮೇ विधान किए हुए सकाम कर्मों को करने वाले, सोमरसों को पीने वाले पाप रहित पुरुष मुझको यज्ञों के द्वारा पूज कर ಸ್ವರ್ಗ ಕಿ ಪ್ರಾಪ್ತಿ ಚಾಹತೆ ಹೇ ಅಂತ ಹೇಳ್ತಾರೆ. ಮುಂದೆ ಏನಿದೆ ಅದನ್ನು ನಾವು ಇನ್ನೊಂದು ದಿನ ಎಕ್ಸ್ಪ್ಲೇನ್ ನೋಡೋಣ. ಬಟ್ ಇಲ್ಲಿ ಮ್ಯಾಟ್ರ್ ಏನಂತಂದರೆ ವೇದಗಳ 4 ಇರ್ಬೋದು, ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಬ್ರಹ್ಮನ ಮೂಲಕ ಬಂದಿರತಕ್ಕಂಥ ವೇದಗಳು 3 ವೇದಗಳು. ಹೌದಾ? ಲಾಸ್ಟಲ್ಲಿ ಬಂದಿರತಕ್ಕಂಥ ಯಜುರ್ವೇದ ಏನಿದೆಯಲ್ಲ, ಯಜುರ್ವೇದ ಅಥರ್ವವೇದ, ಅಥರ್ವವೇದ ಏನಿದೆಯಲ್ಲ, ಆ ಅಥರ್ವವೇದ ಏನಿದೆಯಲ್ಲ ಅದು ಲಾಸ್ಟಿಗೆ ಬರ್ತದೆ. ಬ್ರಹ್ಮನಿಂದ 3 ವೇದಗಳನ್ನು ಸೃಷ್ಟಿ ಆದಮೇಲೆ ಬಂದಿರತಕ್ಕಂಥದ್ದು ಲಾಸ್ಟಿಗೆ. ಆದ್ದರಿಂದ 3 ವೇದದಿಂದ ಏನು ಬಂದಿರ್ತಾವಲ್ಲ, ಅಂದರೆ ಈ ಜಗತ್ತಿನ ಎಲ್ಲ ಕಾರ್ಯಗಳನ್ನು ಕೂಡ 3 ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗಿದೆ. 3 ವೇದ ಅಂದರೆ ಏನಂದರೆ, ಒಂದು ವೇದ ಮಟೀರಿಯಲಿಸ್ಟಿಕ್ಕನ್ನು ಎಕ್ಸ್ಪ್ಲೇನ್ ಮಾಡ್ತದ, ಇನ್ನೊಂದು ವೇದ ಎಟರ್ನಲಿಸ್ಟಿಕ್ಕನ್ನು ಎಕ್ಸ್ಪ್ಲೇನ್ ಮಾಡ್ತದ, ಇನ್ನೊಂದು ವೇದ
ಸೆಲ್ಫನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಇದೇ 3 ವೇಲಾಗ್ತದೆ. ಅದೇ ರೀತಿನ ನಾವು ಶಿಶುನಾಳ ಶರೀಫನ ಬಗ್ಗೆ ಏನಾದರೂ ನಾವು ನೋಡ್ಕೊಂಡಿರ್ತೀವಿ, ಬಸವಣ್ಣವರು ಅಥವಾ ಈ ಅಲ್ಲಮಪ್ರಭು ಇಂಥವ್ರು ಯಾರನ್ನಾದ್ರು ನೋಡಿ 6, 3, 9 ಅಂತ ಹೇಳ್ತಾರೆ ಅವರಲ್ವ. ಈ ಶರೀರ 6, 3, 9ರಿಂದ ಕೂಡಿದೆ, ಜಗತ್ತು 6, 3, 9 ಅಥವಾ 3 ಮೂಲೆಯ ಕಲ್ಲು ಅಂತ ಹೇಳ್ತಾರೆ ಅಲ್ವಾ. ಎಲ್ಲ 3 ಅಂತಂದ್ರೆ ಏನಂದರೆ ಇದೆ ಮಟೀರಿಯಲಿಸ್ಟಿಕ್, ಎಟರ್ನಲಿಸ್ಟಿಕ್ ಮತ್ತು ಸೆಲ್ಫ್, ಈ 3ಅನ್ನು ಕೂಡಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ. ಈಗ ಈ ಒಂದು ನಾಲೆಜನ್ನು 3 ಅಂತ ಹೇಳಿದ್ರೆ ಸ್ಪಿರಿಚುವಲ್ ಓರಿಯೆಂಟೆಡನ್ನು ನಾನು ಹೇಳಿದೆ. ಬಟ್ ಒಂದು ಕ್ವಶನ್ ಏನಂತಂದರೆ, ಸ್ಪಿರಿಚುವಲಿಗೂ ಮತ್ತು ಹೊರಗಡೆ ಜಗತ್ತಿಗೂ ಏನು ಸಂಬಂಧ ಇದೆ? ಸ್ಪಿರಿಚುವಲನ್ನು ನಾವು ಸ್ಟಡಿ ಮಾಡೋದ್ರಿಂದ ಹೊರಗಡೆ ಜಗತ್ತಿನಲ್ಲಿ ಅಥವಾ ನಾನ್ ಸ್ಪಿರಿಚುವಲ್ ಸ್ಟೇಟಸಲ್ಲಿ ನಾವು ಯಾವ ರೀತಿ ಮುಂದುವರಿಬೋದು? ಕೇವಲ ಮೆಡಿಟೇಷನ್ ಮಾತ್ರ ಹೇಳ್ತಾರೆ, ನೀವು ಸ್ಪಿರಿಚುವಲ್ ಕಲ್ಕೊಳ್ರಿ, ಸ್ಪಿರಿಚುವಲ್ ಒಳಗೆ ಇನ್ವಾಲ್ವ್ ಆಗ್ರಿ, ಮೆಡಿಟೇಷನ್ ಮಾಡಿರಿ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತದ? ಕೇವಲ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದ? ಓಡಾಡ್ದನೂ ಹೆಚ್ಚಾಗ್ತದ? ಏನೆಲ್ಲ ಇದೆಯಲ್ಲ ಜಗತ್ತಲ್ಲಿ, ಏನೆಲ್ಲ ಗುಣಗಳಿದಾವಲ್ಲ, ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಚಲೋದಿರ್ಬೋದು, ಏನೇ ಇರ್ಬೋದು, ಎಲ್ಲ ಗುಣಗಳೂ ಹೆಚ್ಚಾಗ್ತಾವೆ. ಸ್ಪಿರಿಚುವಲ್ ಅಂತಂದರೆ ಸ್ಪಿರಿಟ್ ಅಂತ ಬರ್ತದೆ. ಸ್ಪಿರಿಟ್ ಅಂತಂದ್ರೆ ಏನಂದರೆ ಸೆಲ್ಫ್. ಅದು ಸ್ಪಿರಿಟ್ ಅಂದರೆ ಏನು? ಸೆಲ್ಫ್. ಅದು ಟೋಟಲಿ 3 ನಾಲೆಜ್ ಒಳಗೆ ಸೆಲ್ಫ್ ಏನಿದೆಯಲ್ಲ ಅದು ಸ್ಪಿರಿಚುವಲ್ ನಾಲೆಜ್ ಅಂತ. ಆ ನಾಲೆಜನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಬೇಕಂತಂದರೆ ಫಸ್ಟ್ ಏನು ಬರ್ತದೆ ಗೊತ್ತಾ? ಮಟೀರಿಯಲಿಸ್ಟಿಕ್ ನಾಲೆಜನ್ನು ನಾವು ವಿಜ್ಞಾನ ಅಂತ ಕರಿತೀವಿ, ಸೈನ್ಸ್ ಅಂತ ಬರ್ತದೆ. ಅದೇನು ಹೇಳೋದು? ಮಟೀರಿಯಲಿಸ್ಟಿಕ್ ನಾಲೆಜ್. ಅದು ಅದರ ಒಳಗಡೆ ಬರ್ತದ ಮತ್ತೆ ಒಂದು ವೆನ್ ಡಯಾಗ್ರಾಮ್ ಹಾಕಿದರೆ ಸ್ಪಿರಿಚುವಲ್ ಬರ್ತದೆ, ಸ್ಪಿರಿಚುವಲ್ ನಾಲೆಜ್ ಅಂತ ಬರ್ತದೆ. ಥರ್ಡ್ ಸೆಲ್ಫಲ್ಲಿ ಏನು ಬರ್ತದ? ಸೆಲ್ಫ್ ನಾಲೆಜ್ ಅಂತ, ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವ? ಈ ರೀತಿ ಜನರಲ್ಲಿ ನೀವು ಈ ಥರ್ಡ್ ಐ ಕಾನ್ಸೆಪ್ಟನ್ನು ಯಾವುದಕ್ಕಾದರೂ ಅಪ್ಲೈ ಮಾಡ್ಕೊಳ್ಬೋದು. ಫಿಸಿಕ್ಸಲ್ಲಿ ನೀವು ನೋಡಿದ್ರಲ್ವಾ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ. ಆಟಮ್ ಅಂತ ತೊಗೊಂಡ್ರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತ ತೊಗೊಳ್ಬೋದು. ಮ್ಯಾಥಮೆಟಿಕ್ಸಲ್ಲಿ ತೊಗೊಂಡ್ರೆ ಯಾವುದು ಫೇಮಸ್ ಆಗಿದೆ? ಮ್ಯಾಥಮೆಟಿಕ್ಸಲ್ಲಿ ಯಾವ ಒಂದು ಫೇಮಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು? ಟ್ರಿಗ್ನೋಮೆಟ್ರಿ. ವಿದೌಟ್ ಟ್ರಿಗ್ನೋಮೆಟ್ರಿ ಮ್ಯಾಥಮೆಟಿಕ್ಸಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದರಲ್ಲೂ ಕೂಡ 3 ಅಂತ ಬರ್ತದೆ, ಟ್ರಿಗ್ನೋಮೆಟ್ರಿನೇ ಬರ್ತದಲ್ವಾ. ಅದೇ ರೀತಿಯೇ ಕೋಆರ್ಡಿನೇಟ್ಸ್ ಎಷ್ಟಿದ್ದಾವೆ? ಸೈನ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ, ಯಾವುದೇ ಒಂದು ಪಾಯಿಂಟದ ಪೊಸಿಷನ್ಸನ್ನು ಅಪ್ಲೈ ಮಾಡಬೇಕಾದ್ರೆ ಕೋಆರ್ಡಿನೇಟ್ಸ್ ಎಷ್ಟಿದ್ದಾವೆ? 3 ಕೋಆರ್ಡಿನೇಟ್ಸ್ ಇದ್ದಾವೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ ಅಂತೇಳಿ. ಸಾಯಿಲನ್ನು ಸ್ಟಡಿ ಮಾಡಿ, ನಾನು ಒಬ್ಬ ಜಿಯೋಟೆಕ್ನಿಕಲ್ ಇಂಜಿನಿಯರ್, ಮೇಯ್ನ್ ಫಸ್ಟ್ ಡೇನೇ ಜಿಯೋಟೆಕ್ನಿಕಲ್ ಫಸ್ಟ್ ಚಾಪ್ಟರ್ ಫಸ್ಟ್ ಡೇ ಶುರು ಮಾಡಬೇಕಾದ್ರೆ 3 ಫೇಸ್ ಸಿಸ್ಟಮ್ ಅಂತಲೇ ಶುರು ಮಾಡ್ತೇವೆ. ಓಕೆ, ಸಾಯಿಲಲ್ಲೂ ಕೂಡ ಲಿಕ್ವಿಡ್ ಫೇಸ್, ಸಾಲಿಡ್ ಫೇಸ್ ಮತ್ತು ಗ್ಯಾಸಿಯಸ್ ಫೇಸ್ 3 ಫೇಸನ್ನು ತೊಗೊಳ್ತೇವೆ. ಆಮೇಲೆ ಸರ್ವೇಯಿಂಗಲ್ಲಿ ಏನಾದರೂ ಬಂದರೆ ಮಿನಿಮಮ್ ಸೈಡ್ಸ್ದು ಪಾಲಿಗಾನ್ ಯಾವುದು? ಟ್ರಯಾಂಗಲ್ ಅಂತ ಬರ್ತದೆ. ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗ್ನಲ್ಸ್ 3 ಹಾಕ್ತಾರೆ. ಈ ರೀತಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಏನೋ ಒಂದು ಈ ಜಗತ್ತಲ್ಲಿ ಒಂದು ಕಾನ್ಸೆಪ್ಟ್ ಉದ್ಭವ ಆಗಿದೆ ಅಂದರೆ ಅದರಲ್ಲಿ ಈ 3 ನಾಲೆಜ್ಗಳು ಕೂಡ ಇರ್ತವೆ. ಅಥವಾ ನೀವೊಂದು ಯಾವುದೋ ಒಂದು ಕಾನ್ಸೆಪ್ಟನ್ನು ಹುಟ್ಟು ಹಾಕ್ತಾ ಇದ್ದೀರಿ ಅಂತಂದರೆ ಈ 3ರ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹುಟ್ಟು ಹಾಕಿದರೆ ಅದು ಖಂಡಿತವಾಗಿ ಸಕ್ಸಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಇಲ್ಲಿ MTechದ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಡೇನೇ ನಾನು ಪ್ರಾಜೆಕ್ಟ್ ವರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ. ಯಾವ ರೀತಿ ಅಂದರೆ, ಫಸ್ಟ್ ಮಟೀರಿಯಲಿಸ್ಟಿಕ್, ಸೆಕೆಂಡ್ ಒನ್ ಎಟರ್ನಲಿಸ್ಟಿಕ್, ಥರ್ಡ್ ಒನ್ ಸೆಲ್ಫ್ ನಾಲೆಜ್. ಓಕೆ, ಫಸ್ಟ್ ಮಟೀರಿಯಲಿಸ್ಟಿಕ್ ಏನಂತಂದರೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್. ಎಲ್ಲ ಸಾಯಿಲ್ ತೊಗೊಳೋದು, ಅವನ್ನೆಲ್ಲ ಚೆಕ್ ಮಾಡೋದು, ಅವನ್ನೆಲ್ಲ ಅದ್ರ ಮೇಲ್ಗಡೆ ಟೆಸ್ಟ್ಗಳನ್ನು ಮಾಡೋದು, ಅದರಲ್ಲಿರ್ತಕ್ಕಂಥ ಫಿಸಿಕಲ್ ಮತ್ತು ಇಂಜಿನಿಯರಿಂಗ್ ಪ್ರಾಪರ್ಟಿಗಳನ್ನೆಲ್ಲವನ್ನು ತಗೊಳ್ಳೋದು. ಇದೇನಂತಂದರೆ ಇದು ಸೆಲ್ಫ್ ನಾಲೆಜ್, ಮಟೀರಿಯಲಿಸ್ಟಿಕ್ ನಾಲೆಜ್, ಎಕ್ಸ್ಪೆರಿಮೆಂಟಲ್. ಇದು ಆದಮೇಲೆ ನನಗೆ ಸಿಗ್ತದೆ ಎಟರ್ನಲಿಸ್ಟಿಕ್ಕಲ್ಲಿ. ಏನು ಎಟರ್ನಲಿಸ್ಟಿಕ್ಕಲ್ಲಿ ಸಿಗ್ತದೆ ಅಂದರೆ ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ಕಂಪ್ಯಾರಿಸನ್ ಸಿಗ್ತದೆ. ನಾನು ಇದನ್ನು ಮಾಡಿದರೆ ಇದು ಏನಾಗ್ತದ, ಈ ರೀತಿ ಸ್ಟೆಬಿಲೈಸ್ ಮಾಡಿದರೆ ಯಾವ ರೀತಿ ರಿಸಲ್ಟ್ ಸಿಗ್ತದ, ಇಂಟರ್ಪೊಲೇಷನ್, ಡಾಟಾ ಇಂಟರ್ಪೊಲೇಷನ್, ಅನಾಲಿಸಿಸ್ ಅಂತ ಹೇಳ್ಬೋದು. ಇದು ಸೆಕೆಂಡ್ ಫೇಸಲ್ಲಿ ಬರ್ತದೆ, ಹೌದಾ. ಇದನ್ನು ಎಟರ್ನಲಿಸ್ಟಿಕಲ್ ಸ್ಟಡಿ ಆಫ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಥರ್ಡ್ ಸ್ಟೇಜ್ ಒಳಗಡೆ
ಒಂದು ಸೆಲ್ಫ್ ಅಂತ ಬರ್ತದೆ. ಏನಂತಂದರೆ ಈ ಪ್ರೊಜೆಕ್ಟ್ನಿಂದ ಏನು ಬಂತಪ್ಪ ಅಂತಂದರೆ ಅದು ಕೇವಲ ನನಗೆ ಮಾತ್ರ ಲಾಭ ಆಗಿರ್ತದೆ. ಅದು ಆ ಒಂದು ಪ್ರೊಜೆಕ್ಟ್ ಏನು ಮಾಡಿರ್ತೀನಲ್ಲ, ಫಾರ್ ಎಕ್ಸಾಂಪಲ್ ನನ್ನ ಪ್ರೊಜೆಕ್ಟ್ದ ಟೈಟಲ್ ಸ್ಟೆಬಿಲೈಜೇಷನ್ ಆಫ್ ರೆಡ್ ಮಡ್ ಅಂತ ತೊಗೊಂಡ್ರೆ, ಒಂದು ಕೆಂಪು ಮಣ್ಣು ಇರ್ತದೆ, ಅದನ್ನು ನಾವು ಸ್ಟೆಬಿಲೈಸ್ ಮಾಡಬೇಕು. ಫಸ್ಟ್ ಏನಂದರೆ ಮಟೀರಿಯಲಿಸ್ಟಿಕ್ ಫಾರ್ಮಲ್ಲಿ ನಮ್ಮ ಮಣ್ಣನ್ನು ತೊಗೊತೀನಿ, ಅದರದ್ದು ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಆಮೇಲೆ ಇಂಜಿನಿಯರಿಂಗ್ ಪ್ರಾಪರ್ಟಿ ಅವುಗಳನ್ನೆಲ್ಲ ತೊಗೊಳ್ಳೋದು, ಆಮೇಲೆ ಮಿಕ್ಸ್ ಮಾಡ್ತಕ್ಕಂಥ ಮಟೀರಿಯಲ್ದು ಅದರದ್ದು ಫಿಸಿಕಲ್ಲು, ಕೆಮಿಕಲ್, ಇಂಜಿನಿಯರಿಂಗ್ ಪ್ರಾಪರ್ಟಿ ಅವುಗಳನ್ನು ಮಿಕ್ಸ್ ಮಾಡಿ ಅವುಗಳದ್ದು ಪ್ರಾಪರ್ಟಿ, ಇವೆಲ್ಲ ಏನಾದ್ರು ಮಟೀರಿಯಲಿಸ್ಟಿಕ್ ವೇದೊಳಗೆ ನಾನು ಸ್ಟಡಿ ಮಾಡ್ಕೊಂಡೆ. ಒನ್ ಫೇಸ್ ಆಫ್ ದ ಪ್ರಾಜೆಕ್ಟ್ ಮುಗೀತು. ಸೆಕೆಂಡ್ ಫೇಸ್ ಒಳಗೆ ಏನು ಬರ್ತದ, ಆ ರಿಸಲ್ಟ್ಸ್ಗಳನ್ನು ತೊಗೊಂಡು ಡಾಟಾ ಇಂಟರ್ಪ್ರಿಟೇಷನ್ ಮಾಡೋದು, ಗ್ರಾಫ್ಗಳನ್ನು ಹಾಕೋದು, ಅನಾಲಿಸಿಸ್ ಮಾಡೋದು, ಯಾವ ವ್ಯಾಲ್ಯೂಗೆ ಸ್ಟೆಬಿಲೈಜೇಷನ್ಸ್ ಜಾಸ್ತಿ ಇರ್ತದೆ, ಸ್ಟೇಬಲ್ ಆಗಿರ್ತದೆ ಅದನ್ನ ಕಂಡು ಹಿಡ್ಕೊಳ್ಳೋದು. ಇದು ಸೆಕೆಂಡ್ ಸ್ಟೇಜಲ್ಲಿ ಸಿಗ್ತದೆ. ಥರ್ಡ್ ಸ್ಟೇಜಲ್ಲಿ ಬರ್ತದ ಆ್ಯಕ್ಚುಲಿ ಮೀನಿಂಗ್ ಅಂದರೆ ಏನು, ಅದನ್ನು ಪ್ರೊಜೆಕ್ಟ್ ಮಾಡಬೇಕಾದ್ರೆ ನನಗೊಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಅಥವಾ ನಾನು ಡಾಟಾಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು, ಅಥವಾ ಏನೋ ಒಂದು ರೆಫರೆನ್ಸನ್ನು ತೊಗೊಂಡಿರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವು ಸಾಯಿಲ್ಸನ್ನು ನಾವು ಹಿಂಗೆ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ನನಗೆ ಗೊತ್ತಾಗ್ತದೆ ಇದ್ರದ್ದು ಲಿಕ್ವಿಡ್ ಲಿಮಿಟ್ ಎಷ್ಟು ಇರಬಹುದು, ಅಥವಾ ಒಂದು 100-200 ಲಿಕ್ವಿಡ್ ಲಿಮಿಟ್ಗಳನ್ನು ನಾನು ಪರ್ಫಾರ್ಮ್ ಮಾಡಿದರೆ, ಅಂದರೆ ಲಿಕ್ವಿಡ್ ಲಿಮಿಟ್ ಅಂದರೆ ಅದೊಂದು ವ್ಯಾಲ್ಯೂ, ಅದನ್ನು 100 ಅಥವಾ 200 ಲಿಕ್ವಿಡ್ ಲಿಮಿಟ್ಗಳನ್ನು ಪರ್ಫಾರ್ಮ್ ಮಾಡಿದರೆ, ಅದು ಆದಮೇಲೆ ಯಾವುದೇ ಒಂದು ಸಾಯಿಲ್ನ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಅದ್ರದ್ದು ವ್ಯಾಲ್ಯೂ ನನಗೆ ಗೊತ್ತಾಗ್ತದೆ, ಇದ್ರದ್ದು ಎಷ್ಟು ಸ್ಟ್ರೆಂತ್ ಅದ, ಇದ್ರದ್ದು ಇದು ಎಷ್ಟು ಸ್ಟ್ರೆಸ್ಸನ್ನು ತೊಗೊಳ್ಳಿಕ್ಕೆ ಏಬಲ್ ಅದ, ಇದ್ರದ್ದು ಪ್ರಾಪರ್ಟಿ ಏನು ನೋಡಿದ ತಕ್ಷಣ ಗೊತ್ತಾಗ್ತದೆ. ಇದು ಏನಂತಂದರೆ ಇದು ಸೆಲ್ಫ್ನಲ್ಲಿ ಮಾತ್ರ ಇರ್ತದೆ. ಇದು ಯಾವುದೇ ಪುಸ್ತಕದಲ್ಲಿ ಆಗಲಿ, ಯಾವುದೇ ಮಟೀರಿಯಲ್ಲಾಗಲಿ, ಅಥವಾ ಯಾವುದೇ ಇಂಟರ್ಪ್ರಿಟೇಷನಲ್ಲಿ ಡಾಟಾದಲ್ಲಿ ಆಗಲಿ ಬರೋದಿಲ್ಲ. ಓಕೆ, ಈ ರೀತಿ ಪ್ರೊಜೆಕ್ಟ್ನಲ್ಲೂ ಕೂಡ 3 ಫೇಸ್ ಇರ್ತದೆ. ಅದೇ ರೀತಿಯೇ ಪ್ರೆಸೆಂಟೇಷನ್ ಮಾಡಬೇಕಾದ್ರೂ ಸ್ಲೈಡ್ಸ್ ಏನು ಪ್ರಿಪೇರ್ ಮಾಡ್ತೀವಲ್ಲ ಅಲ್ಲಿನೂ ಕೂಡ ನಾವು 3 ಫೇಸ್ನಲ್ಲಿ ಮಾಡೋದು. ಫಸ್ಟ್ ಮಟೀರಿಯಲಿಸ್ಟಿಕ್ ಪ್ರೆಸೆಂಟ್ ಮಾಡೋದು, ನೆಕ್ಸ್ಟ್ ಎಟರ್ನಲಿಸ್ಟಿಕ್ ಪ್ರೆಸೆಂಟ್ ಮಾಡೋದು, ಥರ್ಡ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಕನ್ಕ್ಲೂಷನಲ್ಲಿ ಬರೋದು. ಕನ್ಕ್ಲೂಷನ್ ಅಂದರೆ ಏನು, ಅದು ಸೆಲ್ಫ್ ಎಕ್ಸ್ಪೀರಿಯನ್ಸ್. ಈ ರೀತಿ ಅನೇಕ ರೀತಿ ಯಾವುದೇ ಫೀಲ್ಡಲ್ಲಿ ಹೋದ್ರೂ ಕೂಡ 3 ನಮಗೆ ಹೆಲ್ಪ್ ಆಗ್ತವೆ. ನಾವೀಗ ಗ್ರಾಮರಲ್ಲಿ ಬರೋಣ. ನಾನು ಸೈನ್ಸದ ಬಗ್ಗೆ ಹೇಳಿದೆ, ಸ್ಪಿರಿಚುವಲಲ್ಲಿ ಯಾವ ರೀತಿ ಇದು ಎಕ್ಸ್ಪ್ಲೇನ್ ಆಗ್ತದೆ ಅಂತ ಹೇಳಿ. ಅದೇ ರೀತಿ ಗ್ರಾಮರಲ್ಲೇ ನೋಡಿದ್ರು ಕೂಡ ನಾವು ಟೆನ್ಸಸ್ ನೋಡ್ತೀವಿ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದಲ್ವಾ, ಫ್ಯೂಚರ್ ಅಂತಂದರೆ ಆಮೇಲೆ ಎಟರ್ನಲ್. ಅದು ಫಾರ್ ಎಕ್ಸಾಂಪಲ್ ಫ್ಯೂಚರ್ ಅಂದರೆ ಎಟರ್ನಲ್, ಅದು ಮೈಂಡಿಗೆ ಮಾತ್ರ ಸಿಗ್ತಕ್ಕಂಥದ್ದು, ಬಟ್ ಅದು ಆಗೇತನೂ ಇಲ್ಲ, ಆಗುತ್ತನೂ ಗೊತ್ತಿಲ್ಲ, ಈಗ ಅದು ಇಲ್ಲ. ಹೌದಾ, ಎಟರ್ನಲ್ಲಿಗೆ ಸಿಗ್ತಕ್ಕಂಥದ್ದು ಫ್ಯೂಚರ್. ಬಟ್ ಪ್ರೆಸೆಂಟಲ್ಲಿ ಏನಿದೆ ಅಲ್ಲ ಅದು ನಾನು, ಹೌದಲ್ವಾ, ಅದು ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಅದು ನಾನು. ಅದು ಗ್ರಾಮರ್ ಮಟೀರಿಯಲಿಸ್ಟಿಕ್ಕಲ್ಲಿ ಅಂತಂದರೆ ಆಲ್ರೆಡಿ ಇಟ್ ಬಿಕಮ್ ಹಿಸ್ಟ್ರಿ, ಅದೇನದು ಮಟೀರಿಯಲಿಸ್ಟಿಕ್ಕಲ್ಲಿ ಬರ್ತದೆ. ಅದೇ ರೀತಿಯೇ ಗ್ರಾಮರಲ್ಲಿ ಸ್ಟಡಿ ಮಾಡಬೇಕಾದ್ರೆ ನಾವು 3 ಪರ್ಸನ್ಸ್ ಅಂತ ತಗೊಳ್ತೀವಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತೇಳಿ. ಯಾಕೆ 4th ಪರ್ಸನ್ ಯಾಕೆ ತೊಗೊಳಂಗಿಲ್ಲ? ಟೋಟಲ್ ಗ್ರಾಮರ್ 3 ಪರ್ಸನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈ ಒಂದು ಸಿಸ್ಟಮನ್ನು ತೊಗೊಳ್ಬೋದು ನೀವು, CS ಇರ್ಬೋದು ಅಥವಾ A&C ಇರ್ಬೋದು, ಯಾರಾದರೂ ಇರ್ಬೋದು. ಸಿಸ್ಟಮನ್ನು ಸ್ಟಡಿ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಇನ್ಪುಟ್ ಮಟೀರಿಯಲಿಸ್ಟಿಕ್ಕಲ್ಲಿ ನೀವು ಇನ್ಪುಟ್ ಕೊಡ್ತೀರಾ, ಅದು ಒಳಗಡೆ ಸ್ಟಿಮ್ಯುಲಸ್ ಆಗ್ತದೆ, ಅಲ್ಲಿ ಪ್ರೋಗ್ರಾಮ್ ವರ್ಕ್ ಆಗ್ತದೆ, ಅಥವಾ ಲೂಪ್ನೊಳಗೆ ಬೀಳ್ತದೆ, ಅದಾದಮೇಲೆ ಔಟ್ಪುಟ್ ಹೊರಗಡೆ ಬರ್ತದೆ. ಇನ್ಪುಟ್ ಸಾವಿರಾರು ಇನ್ಪುಟ್ಗಳನ್ನು ಹಾಕಿದಾಗ ಒಳಗಡೆ ಅದು ವರ್ಕ್ ಮಾಡಿ ಔಟ್ಪುಟ್ ಒಂದು ಹೊರಗಡೆ ಬರ್ತದೆ ಅಲ್ವಾ. ಈ ರೀತಿ ಒಂದು ಸಿಸ್ಟಮ್ ಅಂತ ತಿಳ್ಕೊಂಡ್ರೂ ಕೂಡ ಅದರಲ್ಲಿ 3 ಸಿಗ್ತದೆ. ಅಥವಾ ನೀವು ಒಂದು ಸಾಲಿಡ್, ಒಂದು ಯಾವುದೋ ಒಂದು ಮಟೀರಿಯಲಿಸ್ಟಿಕ್ ಜಗತ್ತಲ್ಲಿ ಹೋಗಿ ಒಂದು ಹಣ್ಣನ್ನು ಕೈಯಲ್ಲಿ ಎತ್ಕೊಂಡ್ರೆ ಮೇಲ್ಗಡೆ ಕವರ್ ಇರ್ತದೆ, ಒಳಗಡೆ ಫ್ರೂಟ್ ಇರ್ತದೆ, ಹಣ್ಣು ಇರ್ತದೆ, ಅದರ ಒಳಗಡೆ ಬೀಜ ಇರ್ತದೆ. ಯಾವ ರೀತಿ ಮನುಷ್ಯನಲ್ಲಿ ಶರೀರ ಇದೆ, ಒಳಗಡೆ ಮನಸ್ಸಿದೆ, ಅದು ಆದಮೇಲೆ ಆತ್ಮ ಇದೆ ಅಲ್ವಾ. ಈ ರೀತಿಯೇ ಕೂಡ ಇದು ಸಿಗ್ತದೆ. ಟೋಟಲ್ ನೀವು ಈ ಯಾವುದರ ಮೇಲೆ ಕುಂತ್ಕೊಂಡಿದ್ದೀವಿ, ನಾವು ಭೂಮಿ ಮೇಲೆ ಇದ್ದೀವಲ್ಲ, ಈ ಭೂಮಿಯನ್ನು ತೆಗೆದು ನೋಡಿದ್ರೂ ಕೂಡ ಅದರಲ್ಲಿ ನಮಗೆ ಏನು ಸಿಕ್ತು, 3 ಸಿಕ್ತು. ಒಳಗಡೆ ಕೋರ್ ಅದ, ಮೇಲೆ ಮ್ಯಾಂಟಲ್ ಇದೆ, ಅದರ ಮೇಲ್ಗಡೆ ಕ್ರಸ್ಟ್ ಇದೆ ಅಲ್ವಾ. ಈ ರೀತಿ ನಾವು ಭೂಮಿ ಮೇಲೆ ಕುಂತೀವಿ ಅಂದಮೇಲೆ ಭೂಮಿಯನ್ನು ತೆಗೆದ್ರು ನೋಡಿದರೂ ಕೂಡ ನಮಗೇನು ಸಿಗ್ತದೆ, 3ನೇ ಸಿಗ್ತದೆ. ಈ ರೀತಿ ಒಂದು ಯಾವುದೇ ಒಂದು ಸಬ್ಜೆಕ್ಟ್ನ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಂದ್ರೆ ಅರ್ಥ ಆಯ್ತಲ್ವಾ, ಮಟೀರಿಯಲಿಸ್ಟಿಕ್, ಎಟರ್ನಲಿಸ್ಟಿಕ್ ಮತ್ತು ಸೆಲ್ಫ್ ಅಂತೇಳಿ ಸಿಗ್ತದೆ.
ಇಲ್ಲಿ ಪವರ್ನ ನಾವು ನೋಡೋಣ. ಏನಂತಂದರೆ ಮಟೀರಿಯಲಿಸ್ಟಿಕ್ನಲ್ಲಿ ಪವರ್ ಏನಿರ್ತದಲ್ಲ ಅಥವಾ ಎನರ್ಜಿ ಏನಿರ್ತದಲ್ಲ ಅಥವಾ ಅದ್ರದ್ದು ಸ್ಟ್ರೆಂತ್ ಏನಿರ್ತದಲ್ಲ ಅದು ಮಟೀರಿಯಲಿಸ್ಟಿಕ್ಕಲ್ಲಿ ಇರ್ತದ. ಎಟರ್ನಲಿಸ್ಟಿಕ್ಕಲ್ಲಿ ಏನಿರ್ತದಲ್ಲ ಆ ಸ್ಟ್ರೆಂತ್ ಮಟೀರಿಯಲಿಸ್ಟಿಕ್ಕಿಂತ ಜಾಸ್ತಿ ಇರ್ತದ. ಓಕೆ, ಬಟ್ ಸೆಲ್ಫಲ್ಲಿ ಏನಿರ್ತದಲ್ಲ ಈ ಸೆಲ್ಫು ಆ ಎರಡನ್ನೂ ಕೂಡ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಸೆಲ್ಫಲ್ಲಿ ಇರ್ತದೆ. ಓಕೆ ಓಕೆ ದೆನ್ ವಾಟ್ ಅಬೌಟ್ ಮೀ? ಈ ಜಗತ್ತಿನ ಪ್ರತಿಯೊಂದು ಯಾವುದೇ ಒಂದು ವಸ್ತುವನ್ನು ಕೈಯಲ್ಲಿ ತಗೊಂಡ್ರೂ ಕೂಡ 3 ವಿಧದಲ್ಲಿ ನಾವು ನೋಡ್ಕೊಂಡ್ವಿ. ಹಾಗಾದರೆ ನನ್ನನ್ನು ನಾನು ಅರ್ಥಕೊಳ್ಬೇಕಾದ್ರೆ ಎಷ್ಟು ವಿಧದಲ್ಲಿ ಅರ್ಥಕೊಳ್ಬೇಕು? ಅಥವಾ ನಾನು ಯಾರು ಅಂತ ಯಾರಾದರೂ ಕ್ವಶನ್ ಕೇಳಿದ್ರೆ ಅಥವಾ ನನ್ನಷ್ಟಕ್ಕೆ ನಾನೇ ಈ ಕ್ವಶನ್ ಕೇಳಿಕೊಂಡ್ರೆ ನನಗೆ ಆನ್ಸರ್ 3 ರೀತಿಯ ಆನ್ಸರ್ ಬರಲೇಬೇಕಾಗ್ತದೆ. ನಾನು ಯಾರಂತಂದರೆ 3 ರೀತಿಯಲ್ಲಿ ನಾನು ಅದನ್ನ ರೆಪ್ರೆಸೆಂಟ್ ಮಾಡಬಹುದು. ಒಂದನೇದ್ದೇನಂತಂದರೆ ನಾನು ಯಾರಂದರೆ ಮಟೀರಿಯಲಿಸ್ಟಿಕ್ಕಲ್ಲಿ ಭಾಳ ಸೂಕ್ಷ್ಮವಾಗಿ ಕೇಳಿ, ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ಈಗಲಿಂದ ಟಾಪಿಕ್ ಶುರುವಾಗಿದೆ. ಓಕೆ, ನನ್ನನ್ನು ನಾನು ಯಾರು ಅಂತ ಕೇಳ್ಕೊಂಡ್ರೆ ಫಸ್ಟ್ ನಾನು ಮಟೀರಿಯಲಿಸ್ಟಿಕ್ಕಲ್ಲಿ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡಬಹುದು. ಯಾವ ರೀತಿ ಅಂತಂದರೆ ಕರ್ಮೇಂದ್ರಿಯಗಳ ಮೂಲಕ. ನಾನು ಒಬ್ಬ ಹುಡುಗ, ಬಿಳಿಯ ಬಣ್ಣದ ಹುಡುಗ, ಒಂದು ಸೈಡು ತಲೆಯನ್ನು ಬಾಚಿರ್ತೇನೆ, ಅಥವಾ 2 ಕೈ 2 ಕಾಲುಗಳಿವೆ, ಕೆಂಪು ಅಂಗಿ ಉಟ್ಕೊಂಡಿದ್ದೀನಿ, ಹೌದಾ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಎತ್ತರ ಇಷ್ಟಿದೆ, ಹೈಟ್ ಇಷ್ಟಿದೆ, ವೇಟ್ ಎಷ್ಟಿದೆ. ಓಕೆ, ಇದು ಏನಂತಂದರೆ ಇದು ನನ್ನದೇ ಅಲ್ವಾ ಪರಿಚಯ. ನಾನು ಅಲ್ಲಂತ ನನ್ನ ಅಲ್ಲ, ನನ್ನದೇ ಇದನ್ನು ಪರಿಚಯ. ಇದೆಲ್ಲ ಏನಂತಂದರೆ ನನ್ನ ಮಟೀರಿಯಲಿಸ್ಟಿಕ್ ಪರಿಚಯ ಆಯಿತು. ಬಟ್ ಇಸ್ ಇಟ್ ಎ ಕಂಪ್ಲೀಟ್ ನಾಲೆಜ್ ಆಫ್ ಮೀ? ಆಬ್ವಿಯಸ್ಲಿ ನೋ ಅಲ್ವಾ. ಬಟ್ ಇದು ನನ್ನ ಮಟೀರಿಯಲಿಸ್ಟಿಕ್ ನಾಲೆಜ್ ಆಯಿತು. ನೆಕ್ಸ್ಟ್ ಬರ್ತದ ಜ್ಞಾನೇಂದ್ರಿಯಗಳ ಮೂಲಕ. ಹೂ ಆಮ್ ಐ? ನಾನು ಒಬ್ಬ ವೆರಿ ಬೋಲ್ಡ್ ಪರ್ಸನ್, ನಾನು ಒಬ್ಬ ಸ್ಪಿರಿಚುವಲ್ ಪರ್ಸನ್, ನನ್ನ ಹತ್ರ ಟೆಕ್ನಿಕಲ್ ಸ್ಕಿಲ್ಸ್ ಇದ್ದಾವೆ, ನನ್ನ ಹತ್ರ ಅದು ಇದೆ, ನನ್ನ ಹತ್ರ ಅಡ್ಜಸ್ಟ್ಮೆಂಟ್ ಸ್ಕಿಲ್ಸ್ ಇದ್ದಾವೆ, ನಾನು ಪಾಸಿಟಿವ್ ಥಿಂಕರ್ ಇದ್ದೀನಿ, ನಾನು ನೆಗೆಟಿವ್ ಥಿಂಕರ್ ಇದ್ದೀನಿ, ನಾನು ಅದನ್ನು ಮಾಡಬಲ್ಲೆ, ನಾನು ಇದನ್ನು ಮಾಡಬಲ್ಲೆ, ಮತ್ತು ನನ್ನ ಹತ್ರ ಈ ಸ್ಟ್ರೆಂತ್ ಇದೆ, ನನ್ನ ಹತ್ರ ಅದು ಇದೆ, ನನ್ನ ಹತ್ರ ಈ ಗುಣ ಇದೆ, ಆ ಗುಣ ಇದೆ, ಆ ಕ್ಯಾರೆಕ್ಟರ್ ಇದೆ. ಜ್ಞಾನೇಂದ್ರಿಯಗಳಿಗೆ ಸಿಗ್ತಕ್ಕಂಥ ಇದನ್ನು ನಾನೇ. ಕರ್ಮೇಂದ್ರಿಯದಿಂದ ಏನು ಹೇಳಿದ್ನಲ್ಲ, ನನಗೆ 2 ಕೈ ಅದಾವ, ಕಾಲು ಅದಾವ, ಕೆಂಪಗಿದ್ದೀನಿ, ಬೆಳಗದೀನಿ, ಉದ್ದಕದೀನಿ, ಎತ್ತರದೀನಿ, ತಪ್ಪಗಿದ್ದೀನಿ, ಇದನ್ನೂ ಕೂಡ ನಾನೇ. ಜ್ಞಾನೇಂದ್ರಿಯಗಳ ಮೂಲಕ ನೋಡ್ಕೊಂಡಾಗ ಇದನ್ನೂ ಕೂಡ ನಾನೇ. ಮತ್ತೆ ಸೆಲ್ಫಲ್ಲಿ ಏನು ಬರ್ತದೆ ನೋಡು, ನೀನು ಯಾರಪ್ಪ? ನಾನೇ ಸೋಲ್, ನಾನು ಆತ್ಮ. ಇದು 3rd ಫಾರ್ಮಲ್ಲಿ ಸಿಗ್ತದೆ. ಅಂದರೆ ಕಂಪ್ಲೀಟ್ ನಾಲೆಜ್ ಏನಾಯ್ತು ಈಗ, ನನ್ನ ಬಗ್ಗೆ ನಾನೇ 3 ರೀತಿಯಲ್ಲಿ ನಾನು ಡಿಫೈನ್ ಮಾಡ್ಕೊಳ್ಬೋದು. ಒಂದು ಮಟೀರಿಯಲಿಸ್ಟಿಕ್ಕಲ್ಲಿ ಡಿಫೈನ್ ಮಾಡ್ಕೊಳ್ಬೋದು, ಒಂದು ಎಟರ್ನಲಿಸ್ಟಿಕ್ಕಲ್ಲಿ ಡಿಫೈನ್ ಮಾಡ್ಕೊಳ್ಬೋದು, ಸೆಲ್ಫ್ ನನ್ನಷ್ಟಕ್ಕೆ ನಾನು ಆತ್ಮ ಅಂತ ಡಿಫೈನ್ ಮಾಡ್ಕೊಳ್ಬೋದು. ಓಕೆ, ಇದನ್ನು ನಾವು ನೋಡಿಕೊಂಡಾಗ ಮಟೀರಿಯಲಿಸ್ಟಿಕ್ಕನ್ನು ನಾವು ಫಿಸಿಕಲ್ ಬಾಡಿ ಅಂತ ಹೇಳ್ಬೋದು. ಸೆಕೆಂಡಲ್ಲಿ ಎಟರ್ನಲಿಸ್ಟಿಕ್ಕನ್ನು ನಾವು ಏನು ಹೇಳ್ಬೋದು, ಮೈಂಡ್ ಅಥವಾ ಥಾಟ್ಸ್ ಅಂತ ಹೇಳ್ಬೋದು. 3rd ಸೆಲ್ಫ್ ಅಂತಂದರೆ ಆತ್ಮ ಅಂತ ಹೇಳ್ಬೋದು. ಟೋಟಲ್ ನೇಚರ್ನ ಏನಂತ ಹೇಳಿದ್ವಿ ನಾವು, ಮೊದಲೇ ಹೇಳಿದ್ವಲ್ಲ ಇದನ್ನು, ಅದರ್ ದ್ಯಾನ್ ಮೀ. ಏನದು ನೇಚರನ್ನು ಆತ್ಮ ಅಂತ ಹೇಳಿ, ಟೋಟಲ್ ವರ್ಲ್ಡನ್ನ ನೇಚರ್ ಅಂತ ಡಿವೈಡ್ ಮಾಡ್ಬೋದು, ಅಥವಾ ಸೋಲ್ಸ್ ಅಂತ ಡಿವೈಡ್ ಮಾಡ್ಬೋದು, ಗಾಡ್ ಅಂತ ಡಿವೈಡ್ ಮಾಡ್ಬೋದು. ಸೆಲ್ಫಲ್ಲಿ ಗಾಡ್, ಎಟರ್ನಲಲ್ಲಿ ಸೋಲ್ಸ್, ಮಟೀರಿಯಲ್ನಲ್ಲಿ ನೇಚರ್. ಅರ್ಥ? ಈ ರೀತಿ ನಾನು ಮತ್ತು ಅದರ್ ದ್ಯಾನ್ ನಾನು ಎರಡರದ್ದು ನಾಲೆಜ್ ನಮಗೆ ಸಿಗ್ತದೆ. ಈಗ ನೋಡಿ, ಇದರಿಂದ ಈಗ ನೆಕ್ಸ್ಟ್ ಏನಿದಾವಲ್ಲ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಉತ್ತರಗಳನ್ನು ಸಿಗಲಿಕ್ಕೆ ಶುರುವಾಗ್ತವೆ. ಮತ್ತು ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅವುಗಳು ದೂರ ಆಗಲಿಕ್ಕೆ ಶುರುವಾಗ್ತವೆ. ಯಾಕಂದರೆ ನಾವೀಗ ಅನಾಲಿಸಿಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಓಕೆ, ಅನಾಲಿಸಿಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಅನಾಲಿಸಿಸಲ್ಲಿ ನಿಮ್ಗೆ ಏನು ಸಿಗ್ತದೆ ಅಂದರೆ ಟೋಟಲ್ ಎಂಟೈರ್ ನಾಲೆಜ್ ನಿಮಗೆ ಸಿಗ್ತದೆ. ನಿಮ್ಮಷ್ಟಕ್ಕೆ ನೀವು ಖುಷಿಯಾಗಿರ್ಬೋದು, ನಿಮ್ಮಷ್ಟಕ್ಕೆ ನೀವು ತೃಪ್ತಿಯಾಗಿ ಜೀವನ ನಡೆಸ್ರಿ. ಓಕೆ,
ಈಗ ಸ್ವಲ್ಪ ಹಿಂದ್ಗಡೆ ಬಂದರೆ ಏನಾಗ್ತದೆ ಅಂದರೆ, ಈ ಅದರ್ ದ್ಯಾನ್ ಮೀ ಅಂತ ಏನಿದೆ ಅಲ್ಲ, ಈ ಅದರ್ ದ್ಯಾನ್ ಮೀಯಲ್ಲಿ ನೇಚರ್ ಅಂತ ಹೇಳಿದೆ, ಅದು ಮಟೀರಿಯಲ್ಸ್ಟಿಕ್ ಇದೆ. 5 ಎಲಿಮೆಂಟ್ಲಿಂದ ಮಾಡಲಾಗಿದೆ. ಏನಂತಂದರೆ ಆಕಾಶ, ಪ್ರಕಾಶ, ಪೃಥ್ವಿ, ಜಲ, ವಾಯು ಅಥವಾ ಅಗ್ನಿ ಏನೋ 5 ಅದಾವು. ಆ 5ರಿಂದ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅಲ್ಲಿ ಬರ್ತದ ಸೋಲ್, ಅಥವಾ ನಾವಿಲ್ಲಿ ಕೇವಲ ಹ್ಯೂಮನ್ ಬೀಯಿಂಗ್ದ ಸೋಲ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡ್ರೆ, ಈ ಹ್ಯೂಮನ್ ಬೀಯಿಂಗ್ ಸೋಲ್ನಲ್ಲಿ ಕೂಡ 3 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋದು. ಯಾಕಂದರೆ ಒಂದೊಂದರಲ್ಲಿ 3 ಇದ್ದಾವೆ ಅಲ್ವಾ. ಆ ನೇಚರ್ ಒಳಗನ್ನು ಕೂಡ ನೀವು ಆಕಾಶ, ಪ್ರಕಾಶ, ಪೃಥ್ವಿ, ವಾಯು, ಜಲ, ಅಗ್ನಿ, ಅದರೊಳಗನ್ನು ಕೂಡ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಬರ್ತದೆ ಅಲ್ವಾ. ಈ ಗಾಡನ್ನು ತೊಗೊಂಡ್ರೂ ಕೂಡ ಗಾಡ್ ಕೂಡ ಈ ಭೂಮಿಗೆ ಬಂದರೆ ಬ್ರಹ್ಮ, ವಿಷ್ಣು, ಶಂಕರ ಮೂಲಕ ಕೆಲಸ ಮಾಡ್ತಾನೆ. ಅದೇ ರೀತಿ ಈ ನಡಬರ್ಕ್ ಇರ್ತಕ್ಕಂಥ ಸೋಲ್ಸ್ ಏನಿದಾವಲ್ಲ, ಹ್ಯೂಮನ್ ಬೀಯಿಂಗ್ ಸೋಲ್ಸ್, ಆ ಹ್ಯೂಮನ್ ಬೀಯಿಂಗ್ ಸೋಲ್ಸನ್ನು ಕೂಡ ನಾವು 3 ರೀತಿಯಲ್ಲಿ ಡಿವೈಡ್ ಮಾಡ್ಬೋದು. ಒಂದನೇದ್ದು ಏನಂತಂದರೆ ಫಸ್ಟ್ ಸೋಲ್ ಯಾವುದು? ಗಾಡ್, ಸುಪ್ರೀಂ ಸೋಲ್ ಅದು. ಸೆಕೆಂಡ್ ಏನು ಬರ್ತದೆ ಅಂದ್ರೆ 108 ಆತ್ಮಗಳು. ಥರ್ಡ್ ಏನು ಬರ್ತದೆ? 700ರಿಂದ ಹಿಡಿದು 800 ಕೋಟಿ ಆತ್ಮಗಳು. ಈ 108 ಆತ್ಮಗಳು ಏನಂತಂದರೆ, ಇವರು ಅತಿಯಾಗಿ ನಮಗೆ ಸಮೀಪ ಆಗಿರ್ತಕ್ಕಂಥವ್ರು, ಅಥವಾ ನಮಗೆ ಅತ್ಯಂತ ಕ್ಲೋಸ್ ಆಗಿರ್ತಕ್ಕಂಥವ್ರು, ಅಥವಾ ದೇವರಿಗೆ ಅತ್ಯಂತ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇದೇ 108 ಮಣಿಗಳ ಗಾಯನನ್ನೇ ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಧರ್ಮದವ್ರು ಇರ್ಬೋದು, ಜೈನ ಧರ್ಮದವ್ರು ಇರ್ಬೋದು, ಹಿಂದೂ ಇರ್ಬೋದು, ಯಾವುದೇ ಧರ್ಮದವ್ರು ಇರಲಿ, ಆ 108ರ ಜಪಮಾಲೆಯನ್ನು ಎಣಿಸ್ತಾರೆ. 108 ಮಣಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಜಪಿಸ್ತಾರೆ. ಆ 108ರ ಆಧಾರ ಏನಂತಂದರೆ, ದೇವರನ್ನು ನೆನಪು ಮಾಡೋದು ಒಂದೇ, ಈ 108 ಆತ್ಮಗಳ ಮೂಲಕ ಅವನನ್ನು ಕಾಣಲಿಕ್ಕೆ ಟ್ರೈ ಮಾಡ್ತಾರೆ. ಆಗುತ್ತಾ? ಫಾರ್ ಎಕ್ಸಾಂಪಲ್, ಒಂದು ಮಣಿ ಹೋದ್ರೂ ಕೂಡ ಒಂದೊಂದು ಮಣಿಗೂ ರಾಮ್ 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 ಅಂತೇಳಿ 108 ಮಣಿಗಳನ್ನು ಜಪಿಸ್ತಾರೆ ಅಲ್ವಾ. ಅಂದರೆ 108 ರೀತಿಯಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಅರ್ಪಿಸ್ತಾರೆ ಈ ರೀತಿ. ಆಮೇಲೆ ಸೋಲ್ಸ್ನಲ್ಲಿ ಮಟೀರಿಯಲ್ಸ್ಟಿಕಲ್ಲಿ ತೊಗೊಂಡ್ರೆ 700ರಿಂದ 800 ಕೋಟಿ ಇವತ್ತಿನ ಪಾಪ್ಯುಲೇಷನ್ ಏನಿದೆ ಅಲ್ಲ, ಅದನ್ನು ನಾನು ಅಲ್ಲಿ ಬರೆದಿರೋದು ಅಷ್ಟೆ. ಈಗ ಅನಾಲಿಸಿಸನ್ನು ಮಾಡಿಕೊಂಡ್ರೆ, ನಿಮ್ಮಷ್ಟಕ್ಕೆ ನೀವು ಅನಾಲಿಸಿಸನ್ನು ಮಾಡ್ಕೊಂಡು ಹೋಗ್ಬೇಕಾದ್ರೆ, ಫಸ್ಟ್ ಏನಿದೆ ಹೇಳಿ, ನಿಮ್ಮನ್ನು ಒಂದು ಸೈಡಲ್ಲಿ ಇಡಿ. ನಾನು ಒಂದು ಸೈಡಲ್ಲಿ ಕುಂತ್ಕೊಂಡಿದ್ದೀನಿ ಅಂತಂದರೆ ಸೆಲ್ಫ್ ನಾನಿದ್ದೀನಿ. ನೆಕ್ಸ್ಟು ಎಟರ್ನಲಿಸ್ಟಿಕ್ ವರ್ಡಲ್ಲಿ ನನ್ನ ಮನಸ್ಸಿದೆ, ಮಟೀರಿಯಲಿಸ್ಟಿಕ್ ವರ್ಡಲ್ಲಿ ನನ್ನ ಫಿಸಿಕಲ್ ಬಾಡಿ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇನ್ನೊಂದು ಕಡೆಗೆ ಈ ಜಗತ್ತು ಮತ್ತು ಈ ಭಗವಂತನನ್ನು ಇಟ್ಟುಕೊಂಡು, ನಾನು ಒಂದು ಕಡೆಗಿದ್ದೀನಿ, ಈ ಜಗತ್ತು ಒಂದು ಕಡೆಗಿದೆ. ಐ ಆಮ್ ಗಿವಿಂಗ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದ ವರ್ಲ್ಡ್ ಆ್ಯಂಡ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದ ಮೀ, ಈಕ್ವಲ್ ಇಂಪಾರ್ಟೆನ್ಸ್ ಟು ಮೀ. ಯಾಕಂದರೆ ನಾನಿಲ್ಲ ಅಂದರೆ ಜಗತ್ತಿಲ್ಲ, ಈ ಜಗತ್ತ ಇಲ್ಲ ಅಂದರೆ ನಾನಿಲ್ಲ ಅಲ್ವಾ. ಈ ರೀತಿಯೇ ಈ ಜಗತ್ತನ್ನು ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಮಟೀರಿಯಲಿಸ್ಟಿಕಲ್ಲಿ ಕ್ಲೋಸ್ ಪೀಪಲ್ 2 ಬರ್ತದೆ, ಆಮೇಲೆ ಗಾಡ್ ಅಂತ ಬರ್ತದೆ. ಇವರು ಯಾರಪ್ಪ ಅಂತಂದರೆ, ಈ ಆಲ್ ಹ್ಯೂಮನ್ ಬೀಯಿಂಗ್ಸು, ಕ್ಲೋಸ್ ಪೀಪಲ್ ಮತ್ತು ಗಾಡ್ ಯಾರಂದರೆ, ಅವರು ನನ್ನ ಸಮೀಪದಲ್ಲಿ ಇರ್ತಕ್ಕಂಥವ್ರು ಅಂತ ತಿಳ್ಕೊಳ್ಬೋದು. ಈಗ ನೋಡಿ, 700ರಿಂದ 800 ಹ್ಯೂಮನ್ ಬೀಯಿಂಗ್ಸ್ ಏನಿದಾರಲ್ಲ, ಅವರನ್ನು ನಾನು ಮಟೀರಿಯಲಿಸ್ಟಿಕ್ ಸ್ಟೇಜಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ನನ್ನ ಈ ಕೆಳಗಡೆ ಇರತಕ್ಕಂಥ ವೆನ್ ಡಯಾಗ್ರಾಮಲ್ಲಿ ನಾನು ಏನು ಮೀ ಅಂತ ಏನಿದೆ ಅಲ್ಲ, ಅದರಲ್ಲಿ ಫಿಸಿಕಲ್ ಬಾಡಿ ಅಂತೇಳಿ ಮಟೀರಿಯಲಿಸ್ಟಿಕ್ಕಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಗ್ರೀನ್ ಇದರ ಅರ್ಥ ಏನಂತಂದರೆ, 700ರಿಂದ 800 ಹ್ಯೂಮನ್ ಬೀಯಿಂಗ್ಸ್ ಯಾರೇ ಇರಲಿ, ಅವರು ಈ ಜಗತ್ತಿನಲ್ಲಿ ಯಾರೇ ಇರಲಿ, ಅವರು ಎಲ್ಲೇ ಇರಲಿ, ಅವರು ನನ್ನ ಮುಂದೆ ನಿಂತ ತಕ್ಷಣ ನನ್ನ ಫಿಸಿಕಲ್ ಬಾಡಿಯ ಒಂದು ಮೀನಿಂಗನ್ನು ಅಥವಾ ಒಂದು ಪರಿಚಯವನ್ನು ಅವರು ಪಡ್ಕೊತಾರೆ. ಅಮೇರಿಕದ ಒಬ್ಬವ ಕರ್ನಾಟಕಕ್ಕೆ ಬಂದು ನನ್ನ ಮುಂದೆ ನಿಂತ್ಕೊಂಡ್ರೆ ನಾನು ಯಾರು ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನೀನು ಒಬ್ಬ ಹುಡುಗ. ಆಫ್ರಿಕಾದಿಂದ ಒಂದು ಹುಡುಗಿ ಬಂದಿತ್ತು ಕರ್ನಾಟಕದೊಳಗೆ, ನನ್ನ ಮುಂದೆ ನಿಂತಿತ್ತು, ನಾನು ಯಾರು ಅಂತ ಆಕಿನ ಕೇಳಿದ್ರೆ ಕೇಳ್ಬೋದು, ನಿನ್ಗೆ 2 ಕಣ್ಣು, 2 ಕಿವಿ, 2 ಮೂಗು, ಬಾಯಿ ಇದ್ದವ ಒಂದು ಹುಡುಗ ನೀನು ಅಂತ ಹೇಳ್ತಾನೆ. ಅದೇ ರೀತಿಯೇ ಯಾವುದೇ ಇರಲಿ, ಅವರು 700ರಿಂದ 800 ಜಗತ್ತಿನೊಳಗೆ ಹ್ಯೂಮನ್ ಬೀಯಿಂಗ್ಸ್ ಏನು ಮಟೀರಿಯಲಿಸ್ಟಿಕ್
ಲೆವೆಲಲ್ಲಿ ಗ್ರೀನ್ ಕಲರಲ್ಲಿ ಏನು ಹ್ಯೂಮನ್ ಬೀಯಿಂಗ್ಸ್ ಇದ್ರಲ್ಲ, ಯಾರೇ ಬರಲಿ ಅವರೆಲ್ಲರಿಗೂ ಗೊತ್ತದ ನಾನು ಯಾರಂತೇಳಿ. ನಾನು ಯಾರಂತೇಳಿ ಇಡೀ ಜಗತ್ತಿನ ಎಲ್ಲರಿಗೂ ಗೊತ್ತದ. ಬಟ್ ಎಲ್ಲರಿಗೂ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತದ, ಫಿಸಿಕಲ್ ಬಾಡಿ ಪರಿಚಯ ಮಾತ್ರ ಗೊತ್ತದ. ಓಕೆ, ಅಂದರೆ ನನಗೂ ಕೂಡ ಆ 700ರಿಂದ 800 ಮಂದಿ ಬಗ್ಗೆನೂ ಗೊತ್ತದ. ಜಗತ್ತಿನಲ್ಲಿ ಎಷ್ಟು ಜನ ಮಂದಿ ಇದಾರಲ್ಲ ಅವರೆಲ್ಲರೂ ಯಾರಂತೇಳಿ ನನಗೂ ಗೊತ್ತದ, ನಾನು ಯಾರನ್ನೋದು ಅವ್ರಿಗೂ ಗೊತ್ತದ. ಬಟ್ ಎರಡು ಫಿಸಿಕಲಿ ಬೌಂಡ್ರಿ ಲೈನಿಗೆ ನಿಂತುಕೊಂಡಿದೆ. ನೆಕ್ಸ್ಟ್ ಏನು ಬರ್ತದ ಅಂತಂದರೆ, ಅರ್ಥಾಯ್ತಾ, ನನ್ನ ಮನಸ್ಸಿನಿಂದ ಅಥವಾ ನನ್ನ ಮನಸ್ಸು ಅಂದರೆ ನನ್ನ ಎಟರ್ನಲ್ ಬಾಡಿಯಿಂದ, ನನ್ನ ಎಟರ್ನಲ್ ಥಾಟ್ಸ್ಲಿಂದ ನಾನು ಆ 700-800 ಹ್ಯೂಮನ್ ಬೀಯಿಂಗ್ಸನ್ನು ಕೂಡ ಅರ್ಥ ಮಾಡ್ಕೊಳ್ಬಲ್ಲೆ. ಫಾರ್ ಎಕ್ಸಾಂಪಲ್ ಹೆಂಗಂತಂದರೆ, ಇವರು ಮುಸ್ಲಿಮ್ಸು, ಇವರು ಕ್ರಿಶ್ಚಿಯನ್ಸು, ಇವ ಹಿಂಗದನ, ಇವರು ಹಂಗದರ, ಇವ್ರು ಹಿಂಗದರ. ಅಮೇರಿಕದವರು ಭಾಳ ಥಂಡಿರ್ತದ, ಭಾಳ ಶಿಟ್ನೇರದಾರ. ಆಫ್ರಿಕಾದವರು ಕರ್ಗದಾರ, ಕ್ರೂರಿ ಅದಾರ. ಭಾರತದವರು ಸೌತ್ ಇಂಡಿಯಾದವ್ರು ಹಿಂಗದಾರ, ನಾರ್ತ್ ಇಂಡಿಯಾದವ್ರು ಹಿಂಗದಾರ. ಅಥವಾ ಅಟ್ಲಾಂಟಿಕ್ನೊಳಗೆ ಹಿಂಗದಾರ. ಹುಡುಗಿಯರಂದ್ರೆ ಹಿಂಗಿರ್ತಾರ, ಹುಡುಗರಂದ್ರೆ ಹಿಂಗಿರ್ತಾರ, ದೊಡ್ಡರಂದ್ರೆ ಹಿಂಗಿರ್ತಾರ, ಸಣ್ಣರಂದ್ರೆ ಹಿಂಗಿರ್ತಾರ. ನೋಡಿ, ಇದೇ 700-800 ಆತ್ಮಗಳ ಬಗ್ಗೆ ಅಥವಾ ಮನುಷ್ಯರ ಬಗ್ಗೆ ನಾನು ಥ್ರೂ ಮೈ ಥಾಟ್ಸ್, ನನ್ನ ಒಂದು ಮನಸ್ಸಿನ ಮೂಲಕ ಅವುಗಳನ್ನು ನಾನು ಅರ್ಥ ಮಾಡ್ಕೊಳ್ಬೋದು. ಅದನ್ನು ಯಾರೋ ಮಾರ್ಕಲ್ಲಿ ತೋರಿಸಿದೆ, ಏನಂದರೆ ನನ್ನ ಮೈಂಡ್ಲಿಂದ ಆಲ್ ಹ್ಯೂಮನ್ ಬೀಯಿಂಗ್ಸಿಗೆ ಅಲ್ಲಿ ಯಾರೋ ಮಾರ್ಕ್ಸ್ನ ತೋರಿಸಿದೆ. ಫಸ್ಟಲ್ಲಿ ಏನು ತೋರಿಸಿದೆ, ಮೈ ಫಿಸಿಕಲ್ ಬಾಡಿಯಿಂದ ಆಲ್ ಹ್ಯೂಮನ್ ಬೀಯಿಂಗ್ಸಿಗೆ. ಸೆಕೆಂಡಲ್ಲಿ ಏನು ತೋರಿಸಿದೆ, ಮೈ ಬಾಡಿಯಿಂದ ಆಲ್ ಹ್ಯೂಮನ್ ಬೀಯಿಂಗ್ಸಿಗೆ. ನೆಕ್ಸ್ಟ್ ಏನು ಬರ್ತದೆ ಅಂದ್ರೆ, ಕೆಲವರು ಕ್ಲೋಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ನನಗೆ ಕ್ಲೋಸ್ ಇರ್ತಕ್ಕಂಥ ಈ ಜಗತ್ತೊಳಗೆ 700-800 ಮಂದಿ ಜನರಿದ್ದಾರೆ ಅಂತಂದರೆ, ನಿಮ್ಗೆ ಕ್ಲೋಸ್ ಇರ್ತಕ್ಕಂಥವ್ರು ಕೆಲವರು ಇದ್ದಾರೆ. ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಹೆಂಡತಿ, ಮಕ್ಕಳು, ಅಥವಾ ಮನೆ ಮಗ್ಗಲ್ದವರು, ಕ್ಲೋಸ್ ಫ್ರೆಂಡಿ, ಹುಡುಗಿ, ಅಥವಾ ಶಿಕ್ಷಕರು, ಗುರುಗಳು. ಕೆಲವರು ಏನು ನಿನಗೆ ಕ್ಲೋಸ್ ಆಗಿದ್ದಾರಲ್ಲ, ಅವರನ್ನು ಕೂಡ ನೀನು ನಿನ್ನ ಮನಸ್ಸಿನಿಂದ ನೋಡ್ಬೋದು. ಮತ್ತು ಅವರನ್ನು ಆಲ್ ಹ್ಯೂಮನ್ ಬೀಯಿಂಗ್ಸ್ಲಿಂದ ಅವ್ರನ್ನ ಸೆಪ್ರೇಟಲ್ಲಿ ನೀನು ನೋಡ್ಬೋದು. ನಿನ್ನ ಮನಸ್ಸಿನ ಮೂಲಕ ಅವ್ರನ್ನ ಸೆಪ್ರೇಟಾಗಿ ನೋಡ್ಬೋದು. ಅರ್ಥ ಆಯ್ತಾ? ಓಕೆ, ಇನ್ನೊಂದು ಏನಂತಂದರೆ, ಔಟರ್ ಸೆಲ್ ಆಲ್ವೇಸ್ ಔಟರ್ ಸೆಲ್ಲನ್ನು ನೋಡ್ತದೆ. ಇನ್ನರ್ ಸೆಲ್ ಕ್ಯಾನ್ ಸಿ ಅದರ್ಸ್ ಔಟರ್ ಆ್ಯಂಡ್ ಸಮ್ ವಾಟ್ ಇನ್ನರ್. ಓಕೆ, ಡೀಪರ್ ಸೆಲ್ ಏನಿದೆ ಅಲ್ಲ, ಆ ಡೀಪರ್ ಸೆಲ್ ಇಟ್ ಕ್ಯಾನ್ ಸಿ ಆಲ್ ದ ಸೆಲ್ಸ್ ಆಫ್ ದಟ್ ಒನ್. ಫಾರ್ ಎಕ್ಸಾಂಪಲ್ देखो, ನನ್ನ ಮನಸ್ಸು ಆ ಕ್ಲೋಸ್ ಪೀಪಲ್ ಅಂತೇನಿದೆಯಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡಿದೆ. ಬಟ್ ಆ ನನ್ನ ಮನಸ್ಸು ಭಗವಂತನನ್ನು ಅರ್ಥ ಮಾಡ್ಕೊಳಕ್ಕಾಗಂಗಿಲ್ಲ. ಲೆವೆಲ್ ಅದ ಅಲ್ಲಿ ನನ್ನ ಮನಸ್ಸು. ಆ ವೈಟಲ್ಲಿರ್ತಕ್ಕಂಥ ಮನಸ್ಸು, ಎಟರ್ನಲ್ ಸ್ಟಿಕ್ಕಲ್ಲಿರ್ತಕ್ಕಂಥ ಮನಸ್ಸು, ಎಟರ್ನಲ್ ಸ್ಟಿಕ್ನಲ್ಲಿರ್ತಕ್ಕಂಥ ಆ ಕ್ಲೋಸ್ ಪೀಪಲ್ನ ಅರ್ಥ ಮಾಡ್ಕೊಳ್ಬೋದು. ಬಟ್ ಅದು ಗಾಡನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆಂದಲೇ ದೇವರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನಸ್ಸನ್ನು ನಾವೇನು ಮಾಡ್ಬೇಕಂತ ನಿಲ್ಲಿಸಿರಿ ಅಂತ ಹೇಳ್ತಾರೆ. ಬುದ್ಧಿಯಿಂದ ದೇವರು ನಮಗೆ ಸಿಗ್ತಾನೆ. ನೆಕ್ಸ್ಟಲ್ಲಿ ಏನು ಸಿಗ್ತದೆ ಅಂತಂದರೆ, ಅದೇ ಆ ಕ್ಲೋಸಲ್ಲಿರ್ತಕ್ಕಂಥ ಕ್ಲೋಸ್ ಪೀಪಲ್ ಅಂದರೆ ನಮ್ಮ ತಂದೆ ತಾಯಿ, ಮಕ್ಕಳು, ಅವರು ಗೆಳೆಯರು ಗೆಳತಿಯರು, ಅಥವಾ ಗುರುಗಳು, ಶಿಕ್ಷಕರು, ಮನೆ ಮಗ್ಗಲ್ದವ್ರು, ಅವರೆಲ್ಲರೂ ಏನಿದಾರಲ್ಲ, ಅವರು ನನ್ನ ಫಿಸಿಕಲ್ ಬಾಡಿನೂ ನೋಡ್ಬೋದಾ? ಅವರು ನನ್ನ ಮನಸ್ಸನ್ನು ಕೂಡ ನೋಡಬಹುದು ಸ್ವಲ್ಪ ಮಟ್ಟಿಗೆ. ರಾಜಶೇಖರ್ ಭಾಳ ಒಳ್ಳೆ ಹುಡುಗದನ್ರಿ, ಭಾಳಶೇಖರ್ ಭಾಳ ಕೆಟ್ಟ ಹುಡುಗದನ್ರಿ, ಒಟ್ಟ ಮಾತು ಕೇಳಲ್ರಿ, ಭಾಳ ನಿದ್ದೆ ಮಾಡ್ತಾನ್ರಿ, ಇದನ್ನು ಹಿಂಗಂದ್ರೆ ಹಿಂಗಂತನ್ರಿ, ಅವ ಹಂಗಂದ್ರೆ ಹಂಗಂತನ್ರಿ. ಹೌದಾ? ಇವುಗಳನ್ನು ಅವ್ರಿಗೆ ಗೊತ್ತಿರ್ತದೆ. ಕ್ಲೋಸಲ್ಲಿರ್ತಕ್ಕಂಥವ್ರು ಅವ್ರು ನನ್ನ ಮನಸ್ಸನ್ನು ಕೂಡ ಸ್ಟಡಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇನ್ನೂ ಕೆಲವು ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್, ನಾನು ಅದನ್ನು ತಿನ್ನಂಗಿಲ್ಲ, ಅದು ಅವ್ರಿಗೂ ಗೊತ್ತಿರ್ತದೆ. ಅವ ಅದನ್ನು ತಿನ್ನಲ್ರಿ, ನಮ್ಗೆ ಗೊತ್ತೈತಿ. ಇದನ್ನು ಇಷ್ಟಪಡ್ತಾನನ್ರಿ, ಅವ್ರು ಕೊಟ್ರೆ ಇಲ್ರಿ ಅದನ್ನು ಇಷ್ಟಪಡಲ್ರಿ, ಅವ ಅಲ್ಲಿ ಬರಂಗಿಲ್ರಿ, ಇಲ್ಲಿ ಊಟಕ್ಕೆ ಹೋಗ್ಬರ್ರಿ ಅಂತ. ಇಲ್ಲಿ ಬ್ಯಾಡ್ರಿ, ಇಲ್ಲಿ ಬರಂಗಿಲ್ಲವ, ಅವನು ಕರೆದ್ರಿ ಇಲ್ಲಿ ಬರಂಗಿಲ್ಲವ. ಅಥವಾ ಒಂದು ಯಾವುದೋ ಒಂದು ಭಗವದ್ಗೀತೆ, ಒಂದು ಏನೋ ಒಂದು ಬುಕ್ ಕೈ ಹಿಡ್ಕೊಂಡು ನಿಂತಿರ್ತಾರೆ. ಇದು ರಾಜುಗೆ ಭಾಳ ಇಷ್ಟ ಆಗುತ್ತೆ ರೀ. ನೋಡು, ನನಗೇನು ಇಷ್ಟ ಆಗುತ್ತಾ, ನನಗೇನು ಇಷ್ಟ ಆಗಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ, ನಾನು ಎಲ್ಲಿಗೆ ಹೋಗಲ್ಲ, ನಾನು ಏನು ಮಾಡ್ತೀನಿ, ನಾನು ಏನು ಮಾಡಲ್ಲ. ಇದು ಆ ಕ್ಲೋಸ್ ಫ್ರೆಂಡ್ಸ್ ನನ್ನನ್ನು ನೋಡ್ಬೋದು.
ಆ ಕ್ಲೋಸ್ ಫ್ರೆಂಡ್ಸ್ ನನ್ನ ಬಾಡಿಯನ್ನು ನೋಡ್ಬೋದು, ಆ ಕ್ಲೋಸ್ ಪೀಪಲ್ಗಳು ನನ್ನ ಮನಸ್ಸನ್ನು ಕೂಡ ನೋಡ್ಬೋದು. ನನ್ನ ಮನಸ್ಸು ಕ್ಲೋಸ್ ಪೀಪಲನ್ನು ನೋಡ್ಬೋದು, ನನ್ನ ಮನಸ್ಸು ಆಲ್ ಹ್ಯೂಮನ್ ಬೀಯಿಂಗ್ಸನ್ನು ನೋಡ್ಬೋದು. ಬಟ್ ನಾಟ್ ಅಪ್ ಟು ಗಾಡ್. ಓಕೆ, ನಾನಿನ್ನೂ ದೇವರನ್ನ ನೋಡೋನು ಅಲ್ಲ. ಥರ್ಡ್ ಸ್ಟೇಜಲ್ಲಿ ಏನು ಬರ್ತದೆ ಅಂತಂದರೆ, ನನ್ನಷ್ಟಕ್ಕೆ ನಾನೇನಿದ್ದೀನಲ್ಲ, ಆತ್ಮ, ನಾನು ಆತ್ಮ ಈ ಮಟೀರಿಯಲಿಸ್ಟಿಕ್ ಲೈಫಲ್ಲಿ ಇರ್ತಕ್ಕಂಥ ಎಲ್ಲದನ್ನು ನೋಡ್ಬೋದು, ಎಟರ್ನಲ್ ಸ್ಟಿಕ್ಕಲ್ಲಿ ಇರ್ತಕ್ಕಂಥ ಕ್ಲೋಸ್ ಪೀಪಲ್ಗಳ ಬಗ್ಗೆನೂ ಅರ್ಥ ಮಾಡ್ಕೊಳ್ಬೋದು. ನನ್ನಷ್ಟಕ್ಕೆ ನಾನು ಆತ್ಮ ಅಂತ ನಾನು ಅರ್ಥಕೊಂಡು ಅದೇ ಸ್ಥಿತಿಯಲ್ಲಿ ನಾನು ಸ್ಥಿತನಾಗಿದ್ದರೆ ನಾನು ಭಗವಂತನನ್ನು ಕೂಡ ನೋಡಬಲ್ಲೆ. ನಾನು ಭಗವಂತನನ್ನು ಕೂಡ ನೋಡಬಲ್ಲೆ. ಅದೇ ರೀತಿಯೇ ಭಗವಂತನು ಕೂಡ ನನ್ನ ಫಿಸಿಕಲ್ ಬಾಡಿಯನ್ನು ನೋಡಬಹುದು. ಆ ಭಗವಂತ ನನ್ನ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು. ಆ ಭಗವಂತ ನನ್ನನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್, ಹಿಂದ್ಗಡೆ ನಿಮ್ಗೆ ಹೇಳ್ಬೇಕಾದ್ರೆ ಕ್ಲೋಸ್ ಪೀಪಲ್ಲು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ರು. ಅವರಿಗೆ ನಾನು ಯಾರಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಬೋದು, ರಾಜಶೇಖರ್ಗೆ ಇದು ಇಷ್ಟ ಆಗುತ್ತಾ, ಇದು ಇಷ್ಟ ಆಗಲ್ಲ, ಅದು ಇಷ್ಟ ಆಗುತ್ತಾ, ಅದು ಇಷ್ಟ ಆಗಲ್ಲ, ಅದು ಬೇಕು, ಇದು ಬೇಡ, ಅದೆಲ್ಲ ಇವ್ರು ಹೇಳ್ಬೋದು. ಬಟ್ ನಾನು ಯಾರು ಅಂತಕ್ಕಂಥದ್ದು ನನಗೆ ಆಟ ಗೊತ್ತಿದೆ. ಈವನ್ ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿರಲ್ಲ. ನೀವ್ಯಾರು ಅಂತಕ್ಕಂಥದ್ದು ಕೇವಲ ನಿಮಗಷ್ಟೇ ಗೊತ್ತಿರ್ತದ. ಈವನ್ ನಿಮ್ಮ ಅಪ್ಪ ಅಮ್ಮಂದಿರಿಗೂ ಕೂಡ ಗೊತ್ತಿರಲ್ಲ, ನಿಮ್ಮ ಮನೆಯವರಿಗೂ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಅದು ನಿಮ್ಮಷ್ಟು ನಿಮಗೂ ಒಂದಿಷ್ಟು ಗೊತ್ತಿರ್ತದ. ಬಟ್ ಅದನ್ನು ಗಾಡ್ ಕ್ಯಾನ್ ನೋ. ಯಾಕಂದರೆ ಅವನು ರೆಡ್ ಝೋನಲ್ಲಿದ್ದಾನೆ, ನೀವು ಮೀ ಅಂತಕ್ಕಂಥದ್ದು ಅದು ರೆಡ್ ಝೋನಲ್ಲಿದೆ. ರೆಡ್ ಟು ರೆಡ್ ಆರಾಮದ. ಅದಕ್ಕಿಂತ ಲೋವರ್ ಲೆವೆಲ್ ಒಳಗಿರ್ತಕ್ಕಂಥದ್ದು ಮೈಂಡ್ ಮತ್ತು ಫಿಸಿಕಲ್ ಬಾಡಿ, ಆಬ್ವಿಯಸ್ಲಿ ಅದು ಕಂಡೇ ಕಾಣ್ತದೆ ಭಗವಂತನಿಗೆ. ಅಥವಾ ನೀವೇನಾದರೂ ನಿಮ್ಮನ್ನ ಅರ್ಥದ ಗಾಡ್ ನಿಮ್ಮನ್ನ ನೋಡ್ಬೋದಂತ ನಾ ಹೇಳಿದೆ. ಕ್ಲೋಸ್ ಪೀಪಲ್ ನಿಮ್ಮನ್ನ ನೋಡಬಹುದಾ? ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನಸ್ಸಿನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದಾರೆ. ಅವರು ನಿಮ್ಮನ್ನ ಚೆಂದಾಗಿ ತಿಳ್ಕೊಂಡಿದ್ದಾರಾ? ನೀವು ಯಾರು ಅಂತಕ್ಕಂಥದ್ದು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರಾ? ಇಲ್ಲ. ಅಕಸ್ಮಾತಾಗಿ ಅವರು ಅರ್ಥ ಮಾಡ್ಕೊಂಡಿದ್ದರೆ ದೇವರು ನಿನ್ನ ಜೊತೆಗೆ ಯಾವ ರೀತಿ ವರ್ತಿಸ್ತಾನೋ ಅದೇ ರೀತಿನೇ ಆ ಕ್ಲೋಸ್ ಪೀಪಲ್ ಕೂಡ ನಿನ್ನ ಜೊತೆಗೆ ವರ್ತಿಸ್ಲಿಕ್ಕೆ ಶುರು ಮಾಡ್ತಿದ್ದಾರೆ, ಸೇಮ್ ಸ್ಟೇಜಲ್ಲಿ. ಬಟ್ ಜಗತ್ತಲ್ಲಿರ್ತಕ್ಕಂಥ ಜನರು ಕ್ಲೋಸ್ ಪೀಪಲ್ ಇರ್ಬೋದು, ಆಲ್ ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, ಅವರು ನಮಗೆ ಕೆಲವರು ದುಃಖವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅವರು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ನನ್ನ ಗೈಡು ನನಗೆ ದಿನ ದುಃಖ ಕೊಡ್ತಾನ, ಅಥವಾ ನಮ್ಮ ಗೆಳತಿ ನಮಗೆ ದುಃಖ ಕೊಡ್ತಾಳ, ಅಥವಾ ಲವ್ ಸಕ್ಸಸ್ ಆಗಿಲ್ಲ, ಅಥವಾ ಅವರು ನಮಗೆ ಇಷ್ಟಪಡಂಗಿಲ್ಲ, ಅಥವಾ ನಮ್ಮ ಮಾತು ಇವ್ರು ಕೇಳಂಗಿಲ್ಲ, ಅಥವಾ ನನಗೆ ಸುಖ ಸಿಗ್ತಾ ಇಲ್ಲ, ದುಃಖ ಆಗ್ತಾ ಇದೆ. ಈ ರೀತಿ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್, ಮನಸ್ಸನ್ನು ಸ್ಟೇಬಲ್ ಮಾಡ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ ಅಂತಂದರೆ ದೋಸ್ ಕ್ಲೋಸ್ ಪೀಪಲ್ಸ್ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಈ ಕ್ಲೋಸ್ ಪೀಪಲ್ ಟು ಮೀ ಏನು ಆರೋ ಮಾರ್ಕ್ ಇದೆಯಲ್ಲ, ಅದು ನೋ ಮೋರ್ ಎಕ್ಸಿಸ್ಟ್. ಅದೇ ರೀತಿನೇ ಆಲ್ ಹ್ಯೂಮನ್ ಬೀಯಿಂಗ್ಸ್ ಏನಿದೆಲ್ಲ ಅವರು ನಿಮ್ಮನ್ನು ನೋಡ್ಬೋದಾ? ಬಸ್ಸಲ್ಲಿರೋರು, ಮೈದಾನದಲ್ಲಿರೋರು, ಗ್ರೌಂಡ್ನಲ್ಲಿರೋರು, ಕಾಲೇಜ್ನಲ್ಲಿರೋರು, ಪ್ರತಿಯೊಬ್ಬ ಮನುಷ್ಯರು, ಮುಂದ್ಲವರು ಹಿಂದ್ಲವರು ಎಲ್ಲರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೋದಾ? ಇಲ್ಲ. ಗೊತ್ತಾ? ಬಟ್ ನಾನು ಯಾರು ಅನ್ನೋದನ್ನು ಇಡೀ ಜಗತ್ತಿಗೆ ನಾನು ತೋರಿಸ್ಬೇಕು ಅಂದರೆ, ಅಥವಾ ಭಗವಂತನನ್ನು ನಾನು ಸದಾಕಾಲ ನೋಡಬೇಕು ಅಂತಂದರೆ ಏನು ಮಾಡಬೇಕು? ಅಥವಾ ಸದಾಕಾಲ ಸುಖವಾಗಿ ಇರಬೇಕು ಅಂದರೆ, ಸದಾಕಾಲ ಶಾಂತವಾಗಿರಬೇಕು ಅಂದರೆ, ನನ್ನಷ್ಟಕ್ಕೆ ನಾನು ಆರಾಮಾಗಿರಬೇಕು ಅಂದರೆ, ಅಥವಾ ನನ್ನಿಂದ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತಂದರೆ ಮೀ ಅಂತ ಏನಿದೆಯಲ್ಲ, ನಾನು ಅಂತಕ್ಕಂಥ ಏರಿಯಾ ಏನಿದೆಯಲ್ಲ, ಆ ಏರಿಯಾನ ದೊಡ್ಡದು ಮಾಡಬೇಕು. ನನ್ನ ಮನಸ್ಸು ಮತ್ತು ನಾನು ಎರಡು ಒಂದಾಗಬೇಕು.
ಫಾರ್ ಎಕ್ಸಾಂಪಲ್ ಹೇಳ್ತೀವಲ್ಲ, ನನ್ನ ಮನಸ್ಸು ನನ್ನ ಮಾತು ಕೇಳವಲ್ತು, ಮನಸ್ಸು ಕಂಟ್ರೋಲ್ನಲ್ಲಿ ಬರವಲ್ತು ಅಂದರೆ ನಾನೇ ಬೇರೆ ಇದ್ದೀನಿ, ನನ್ನ ಮನಸ್ಸೇ ಬೇರೆ ಇದೆ ಅಂತ ಅರ್ಥ ಆಗ್ತದೆ. ಅದು ಈಸಿಯಾಗಿ ಅರ್ಥ ಆಗ್ತದೆ. ಬಟ್ ನನ್ನ ಏರಿಯಾನ ನಾನು ದೊಡ್ಡದು ಮಾಡ್ಕೊಂಡ್ರೆ, ರೆಡ್ ರೀಸನ್ನ ದೊಡ್ಡದು ಮಾಡಿಕೊಂಡು ಮನಸ್ಸನ್ನು ನನ್ನೊಳಗೆ ಅಡಾಪ್ಟ್ ಮಾಡ್ಕೊಳ್ಬೇಕು. ಆಗ ಏನಾಗ್ತದ, ಆರೋ ಮಾರ್ಕ್ ನೋಡಿ ಅಲ್ಲಿ ಏನಾಗ್ತದ, ಕ್ಲೋಸ್ ಪೀಪಲ್ ಕ್ಯಾನ್ ಆಲ್ಸೋ ನೋ ಅಬೌಟ್ ಮೀ, ದೇ ಸ್ಟಾರ್ಟ್ ನೋಯಿಂಗ್ ಅಬೌಟ್ ಮೀ, ಹವೆವರ್ ಗಾಡ್ ಇಸ್ ಆಲ್ಸೋ ಸೀಯಿಂಗ್ ಅಬೌಟ್ ಮೀ. ದೇವರಂತೂ ರೆಡ್ ಝೋನ್ ಟು ರೆಡ್ ಝೋನ್ ನೋಡೇ ನೋಡ್ತಾನೆ, ಬಟ್ ಕ್ಲೋಸ್ ಪೀಪಲ್ ಕೂಡ ನಮ್ಮನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಇದರ ಅರ್ಥ ಏನಂತಂದರೆ, ನಾವು ಒಳಗೂ ಒಂದೇ ಹೊರಗೂ ಒಂದೇ ಇದ್ದಾಗ, ಹೊರಗೂ ಒಂದೇ ರೀತಿಯಲ್ಲಿ ಬಿಹೇವ್ ಮಾಡ್ತಿರ್ಬೇಕಾದಾಗ, ಆಗ ಕ್ಲೋಸ್ ಪೀಪಲ್ಲಿಂದ ನಮಗೆ ದುಃಖ ಅಂತಕ್ಕಂಥದ್ದು ಸಿಗಂಗಿಲ್ಲ, ನೋವು ಅಂತಕ್ಕಂಥದ್ದು ಸಿಗಂಗಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಗಂಗಿಲ್ಲ. ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಮನುಷ್ಯರ ಮತ್ತು ನಮ್ಮ ನಡಬರ್ಕಂತಂದರೆ, ಎಲ್ಲೋ ಒಂದು ಕಡೆಗೆ ನಾವು ಒಳಗೊಂದು ಹೊರಗೊಂದು ಮಾಡ್ತಾ ಇದ್ದೇವೆ. ದಟ್ ಈಸ್ ದ ರೀಸನ್ ವಿ ಆರ್ ಗೆಟಿಂಗ್ ಸ್ಯಾರೋಸ್. ಇದರಲ್ಲಿ ಇನ್ನೊಬ್ಬರದ್ದು ಯಾವ ಮಾತನ್ನು, ಯಾವುದೇ ಒಂದು ಕಡ್ಡಿನೂ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲದೂ ಕೂಡ ನಮ್ಮಲ್ಲೇ ಇದೆ. ಅರ್ಥ ಆಯ್ತಾ? ಅದೇ ರೀತಿ ಇದೇ ಒಂದು ಫೋರ್ಸನ್ನು ಈಗ ಗೊತ್ತಾಯ್ತಲ್ವ, ಈಗ ಆ ಕ್ಲೋಸ್ ಪೀಪಲ್ ಕೂಡ ನಿಮ್ಮನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ, ಕಾನ್ಸಂಟ್ರೇಟ್ ಆಯಿತು. ಅದೇ ರೀತಿ ಈ ನನ್ನಲ್ಲಿ ಮೈಂಡಲ್ಲಿ ಏನಿದೆ ಅನ್ನೋದನ್ನ ಮೈಂಡಿಗೆ ನಾನು ಟ್ರೈನ್ ಮಾಡಿ ಮೈಂಡನ್ನು ನನ್ನ ಹತ್ರ ನಾನು ಸೆಳೆಸ್ಕೊಂಡೆ. ಅದೇ ರೀತಿ ನಾನು ಕರ್ಮವನ್ನು ಏನು ಮಾಡ್ತಿಲ್ಲ, ಫಿಸಿಕಲಿ ಬಾಡಿಯಿಂದ ಮಾಡ್ತಕ್ಕಂಥ ಕರ್ಮಗಳು ಕೂಡ, ಅಂದರೆ ಈ ಫಿಸಿಕಲಿ ಇಂದ್ರಿಯಗಳೇನಿದಾವಲ್ಲ, ಈ ಇಂದ್ರಿಯಗಳೂ ಮತ್ತು ಮನಸ್ಸು ಎರಡೂ ನನ್ನ ಕಂಟ್ರೋಲಲ್ಲಿ ಬಂದಾಗ ಟೋಟಲ್ ನಾನು ಅಂತಕ್ಕಂಥವನು ರೆಡ್ ಝೋನಲ್ಲಿ ಬರ್ತೇನೆ. ಅಂದರೆ ಸಂಪೂರ್ಣ ಆತ್ಮಿಕ ಸ್ಥಿತಿಯಲ್ಲಿ ಬಂದುಬಿಡ್ತೇನೆ. ನಾನು ಆತ್ಮ ಅನ್ನೋದನ್ನು ಬಿಟ್ಟರೆ ಮತ್ತೆ ನನಗೆ ಬೇರೆ ಯಾವ ನೆನಪೂ ಇರೋದಿಲ್ಲ. ಆಗ ಭಗವಂತ ಅಂತೂ ನಿಮ್ಮನ್ನು ನೋಡ್ತೇ ಇರ್ತಾನೆ, ನೀವು ಭಗವಂತನಂತೂ ನೋಡ್ತಿರ್ತೀರಿ. ಬಟ್ ಕ್ಲೋಸ್ ಫ್ರೆಂಡ್ಸ್ ಕೂಡ ನಿಮ್ಮನ್ನು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನೀನು ಯಾರು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆಲ್ ಹ್ಯೂಮನ್ ಬೀಯಿಂಗ್ಸ್ ಕೂಡ ನೀವು ಯಾರು ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಆರ್ ಇದು ಒಂದು ರೀತಿ ಪಾಸಿಬಿಲಿಟಿ ಇದೆ. ಅಂದರೆ ಸಂಪೂರ್ಣವಾಗಿ ನಾನು ಖುಷಿಯಾಗಿರಬೇಕು ಅಂತಂದರೆ ಒಳಗೊಂದು ಹೊರಗೊಂದು ಇರಬಾರ್ದು, ಫಿಸಿಕಲ್ ಬಾಡಿ ಕೂಡ ನನ್ನ ಕಂಟ್ರೋಲಲ್ಲಿ ಇರಬೇಕು. ಓಕೆ, ಆಗ ಏನಾಗ್ತದ, ಕ್ಲೋಸ್ ಫ್ರೆಂಡ್ಸ್ ಕೂಡ ನನ್ನನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ತಾರೆ, ಆಲ್ ಹ್ಯೂಮನ್ ಬೀಯಿಂಗ್ಸ್ ಕೂಡ ನನ್ನನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ತಾರೆ. ಯಾವ ರೀತಿ ಭಗವಂತ ನನ್ನನ್ನು ನೋಡ್ತಿದ್ದಾನಲ್ಲ ಅದೇ ದೃಷ್ಟಿಕೋನದಲ್ಲಿ ಎಲ್ಲರೂ ನನ್ನನ್ನು ನೋಡ್ತಿರ್ತಾರೆ. ಓಕೆ, ಆರ್ ಇನ್ನೊಂದು ರೀತಿ ಇದೆ, ಇನ್ನೊಂದು ಪಾಸಿಬಿಲಿಟಿ. ಅಕಸ್ಮಾತ್ ನಿಮ್ಮನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ನನ್ನ ಮನಸ್ಸಿನಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನನ್ನ ಫಿಸಿಕಲ್ ಬಾಡಿಯನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತಂದರೆ ಇನ್ನೊಂದು ರೀತಿ ಇದೆ, ಇನ್ನೊಂದು ಮೀನಿಂಗಲ್ಲಿ ನೀವು ಸುಖವಾಗಿ ಇರ್ಬೋದು. ಏನಂತಂದರೆ, ಆ ನೆಕ್ಸ್ಟ್ ಏನು ಗಾಡ್ ಅಂತಕ್ಕಂಥ ಏನು ರೀಸನ್ ಇದೆಯಲ್ಲ, ಆ 3 ವೆನ್ ಡಯಾಗ್ರಾಮ್ ಇದೆಯಲ್ಲ, ಗಾಡ್, ಕ್ಲೋಸ್ ಪೀಪಲ್, ಆಲ್ ಹ್ಯೂಮನ್ ಬೀಯಿಂಗ್ಸ್, ಅಲ್ಲಿ ಆ ರೆಡ್ ಝೋನ್ ಇದೆಯಲ್ಲ, ಮೌಸ್ ಕಾಣ್ತಾ ಇದ್ದರೆ ನೋಡಿ, ಈ ರೆಡ್ ಝೋನ್ ಇದೆಯಲ್ಲ, ಈ ರೆಡ್ ಝೋನನ್ನು ಇನ್ಕ್ರೀಸ್ ಮಾಡಿ. ಇನ್ ದ ಸೆನ್ಸ್, ನೀವು ಭಗವಂತನನ್ನು ನೋಡ್ತೀರಿ, ಬಟ್ ಆ ಭಗವಂತ ಅಂತಕ್ಕಂಥ ರೀಸನ್ನ ದೊಡ್ಡದು ಮಾಡಿ ನಿಮ್ಮ ಕ್ಲೋಸ್ ಪೀಪಲಲ್ಲಿ ಏನೇನಿದಾರಲ್ಲ ಅವರೆಲ್ಲರನ್ನೂ ದೇವ್ರಂತ ತಿಳ್ಕೊಳ್ಳಿ. ಅಪ್ಪ ದೇವರು, ಅಮ್ಮ ದೇವರು, ಮಗ ದೇವರು, ಮಗಳ ದೇವರು, ಹೆಂಡತಿ ದೇವರು, ಆಳ್ ದೇವರು, ಪಿವನ್ ದೇವರು, ಎಲ್ಲರೂ ದೇವರು, ಮನಿ ಮಗ್ಲರ ದೇವರು, ಮುಂದ್ಲರ ದೇವರು, ಕ್ಲೋಸ್ ಪೀಪಲ್ ಅವ್ರು ಏನಾದ್ರು ಎಲ್ಲರೂ ದೇವ್ರು ಅಂತ ತಿಳ್ಕೊಳ್ಳಿ. ಆಗ ಕ್ಲೋಸ್ ಪೀಪಲ್ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೋದು, ನೀವು ಕ್ಲೋಸ್ ಪೀಪಲ್ನ ಕೂಡ ಅರ್ಥ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಅದನ್ನು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ದೇವರು, ಎಲ್ಲರೂ ಕೂಡ ದೇವರಂತಾನೆ ತಿಳ್ಕೊಂಬಿಡ್ರಿ. ಓಕೆ, ಆಗ ಆಲ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಆಲ್ಸೋ ಸಿ ಯು ಇನ್ ದ ಸೇಮ್ ಮ್ಯಾನರ್. ಆಗ ನೀವು ಖುಷಿಯಾಗಿ ಇರಬಹುದು, ಸುಖವಾಗಿ ಇರಬಹುದು. ಬಟ್ ಏನಂತಂದರೆ, ದಿಸ್ ಈಸ್ ಕಂಪ್ಲೀಟ್ಲಿ ನಾನ್ ಸೆನ್ಸ್. ಈ ಸೆಕೆಂಡ್ ಸ್ಟೆಪ್ ಏನು ಹೇಳಿದ್ನಲ್ಲ,
ಕ್ಲೋಸ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಪೀಪಲ್ನ ದೇವರಂತ ತಿಳ್ಕೊಳ್ಳಿ, ಅಥವಾ ಆಲ್ ಹ್ಯೂಮನ್ ಬೀಯಿಂಗ್ಸನ್ನು ದೇವರಂತ ತಿಳ್ಕೊಳ್ಳಿ. ಇಲ್ಲಿ ನಾನು ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೇಕು. ಏನಂತಂದರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಮೊದಲು ಏನು ಹೇಳ್ತಾ ಇದ್ದೆ, ನೀವು ನಿಮ್ಮ ಮನಸ್ಸು ಮತ್ತು ನಿಮ್ಮ ಬಾಡಿ ಅದ ಅಂತ ಹೇಳ್ತಾ ಇದ್ದೆ. ಬಟ್ ಈಗ ನಾನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ದಿಸ್ ಇಸ್ ಅ ಬ್ಲೈಂಡ್ ಫೇತ್. ಜಗತ್ತೊಳಗೆ ದೇವ್ರು ಒಬ್ಬನೇ ಇದ್ದಾನೆ. ಕ್ಲೋಸ್ ಫ್ರೆಂಡ್ಸನ್ನು ನಾವು ಅಥವಾ ಕ್ಲೋಸ್ ಪೀಪಲ್ನ ನಾವೆಲ್ಲರೂ ದೇವ್ರಂತ ತಿಳ್ಕೊಂಡ್ರೆ ಅದು ಕಂಪ್ಲೀಟ್ಲಿ ನಾನ್ ಸೆನ್ಸ್ ಆಗ್ತದೆ. ಅಥವಾ ಆಲ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರಲ್ಲೂ ದೇವ್ರದಾನ ಅಂತ ತಿಳ್ಕೊಂಡ್ರೆ ದಿಸ್ ಇಸ್ ಆಲ್ಸೋ ಕಂಪ್ಲೀಟ್ ನಾನ್ ಸೆನ್ಸ್ ಆಗ್ತದೆ. ದೇರ್ ಫೋರ್ ಜಗತ್ತಿಗೆ ಕಾರ್ಪೆಟ್ ಹೊಲಿಸೋದಕ್ಕಿಂತ ನಮ್ಮಷ್ಟಕ್ಕೆ ನಾವು ಚಪ್ಪಲಿ ಹಾಕೊಂಡು ಅಡ್ಡಾಡೋದು ಭಾಳ ಒಳ್ಳೆಯದು. ಆವಾಗ ಪಾಪ ಕರ್ಮಗಳನ್ನು ತಪ್ಪಾಗ್ತವೆ. ದೇವ್ರು ಏನು ಹೇಳ್ತಾನೆ ಅಂದರೆ, ನನ್ನನ್ನು ಅಣುರೇಣು ತೃಣಕಾಷ್ಟದಲ್ಲಿ ನೋಡಬೇಡ್ರಿ ಅಂತ ಹೇಳ್ತಾನೆ. ಹೇಳ್ತಾರಲ್ಲ, ಕಲ್ಲಲ್ಲೂ ನೀನೇ, ಮಣ್ಣಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಜಗದಲ್ಲೂ ನೀನೇ, ನನ್ನಲ್ಲೂ ನೀನೇ, ನಿನ್ನಲ್ಲೂ ನೀನೇ. ದಿಸ್ ಈಸ್ ನಾಟ್ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಗಾಡ್, ಬಟ್ ದಿಸ್ ಈಸ್ ಅ misconception ವಾಟ್ ಐ ಎಕ್ಸ್ಪ್ಲೇನ್ ಟು ಯು ಟು ಬಿಲೀವ್ ಸಮಥಿಂಗ್ ಆ್ಯಂಡ್ ಟು ಬಿ ಹ್ಯಾಪಿ. ಬಟ್ ನಮಗದು ಬೇಡ. ಏನೋ ಒಂದು ಅಂದ್ಕೊಂಡು ಖುಷಿಯಾಗಿರೋದು ಬೇಡ. ಬಟ್ ಏನು ಅದಲ್ಲ ಅದನ್ನು ಪಡ್ಕೊಂಡು ನಾವು ಖುಷಿಯಾಗಿರೋಣ. ಏನಂತಂದರೆ ಹೇಳಿದ್ನಲ್ವಾ, ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡೋದು, ಈಸಿಯಾಗಿ ಥಿಂಕ್ ಮಾಡೋದು ಅಂತಂದರೆ, ನಾನು ನನ್ನ ಮನಸ್ಸನ್ನು ನನ್ನ ಕಂಟ್ರೋಲಲ್ಲಿ, ನನ್ನ ಫಿಸಿಕಲ್ ಬಾಡಿಯನ್ನು ನನ್ನ ಕಂಟ್ರೋಲಲ್ಲಿ, ಈ ಮೂರನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ಆ 3 ಸ್ಟೇಟ್ ಆಫ್ ದ ವರ್ಲ್ಡ್, ಆಲ್ ಹ್ಯೂಮನ್ ಬೀಯಿಂಗ್ಸ್, ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಗಾಡ್ ಅನ್ನು ನೋಡಿಕೊಂಡಾಗ ನನಗಿದು ಸಿಗ್ತದೆ. ಇನ್ನೊಂದು ಏನಂತಂದರೆ, ಇಲ್ಲಿ ನೋಡಿ, ಈ ಚಿತ್ರವನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಮೀ ಅಂತ ಏನಿದೆಯಲ್ಲ ಅದು ರೆಡ್ ಆಗಿದೆ, ಗಾಡ್ ಅಂತ ಏನಿದೆಯಲ್ಲ ಅದು ರೆಡ್ ಆಗಿದೆ. ಅರ್ಥ ಆಯ್ತಾ? ನಿಮ್ಮಷ್ಟಕ್ಕೆ ನೀವು ಮತ್ತು ಭಗವಂತ, ನಿಮ್ಮ ಇಬ್ಬರ ನಡುಬರ ಕಡೆ ಏನಿದೆ ಅಲ್ಲ, ಅದು ಸ್ಟ್ರೇಟ್ ಲೈನ್ ಏನಿದೆಯಲ್ಲ ಅದು ನೆವರ್ ಕಟಿಂಗ್ ಬಾಂಡ್. ಅದು ಎಂದೂ ಕೂಡ ಕಟ್ ಆಗದ ಬಾಂಡಿಂಗ್ ಅದು. ಬಟ್ ಏನಂತಂದರೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಯಾಕಂದರೆ ಭಗವಂತನ ಬಗ್ಗೆ ಚಿಂತೆ ಇಲ್ಲ. ಯಾಕಂದರೆ ಅವು ಭಗವಂತ ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿರ್ತಾನೆ. ಹಂಗಾದ್ರಿಂದನೇ ದೇವರಂತ ಕರೀತಾರೆ. ಬಟ್ ನನ್ನಷ್ಟಕ್ಕೆ ನಾನು ಅರ್ಥ ಮಾಡ್ಕೊಂಡಿದ್ದೇ ಆದಲ್ಲಿ ದೇವರಿಗೂ ಮತ್ತು ನನಗೆ ಇರ್ತಕ್ಕಂಥ ಈ ಬಾಂಡ್ ಕಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಓಕೆ, ಈ ಬಾಂಡ್ ಕಾನ್ಸ್ಟೆಂಟ್ ಇದೆ ಅಂತಂದರೆ ಕ್ಲೋಸ್ ಪೀಪಲಲ್ಲಿ ಇರ್ತಕ್ಕಂಥ ಬಾಂಡ್ ಕೂಡ ನಮಗದು ಅಟ್ಯಾಚ್ ಆಗೇ ಆಗ್ತದೆ. ಅರ್ಥ ಆಯ್ತಾ? ಆಗ ಏನಾಗ್ತದ ಅಂತಂದರೆ, ಟೋಟಲ್ ಗಾಡ್ ಏನಿದೆಯಲ್ಲ ಅದ್ರದ್ದು ರೀಸನ್ ಇನ್ಕ್ರೀಸ್ ಆಗ್ತಾ ಹೋಗ್ತದ. ಮೀ ಅಂತಕ್ಕಂಥದ್ದು ಏನಿದೆಯಲ್ಲ ಅದ್ರದ್ದು ರೀಸನ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆಗ ಜಗತ್ತಲ್ಲಿ ಎರಡೇ ಎರಡು ಪಾಸಿಬಿಲಿಟಿ ಉಳ್ಕೊಳ್ತಾವ. ನೋ ಮೈಂಡ್, ನೋ ಫಿಸಿಕಲ್ ಬಾಡಿ, ನೋ ಹ್ಯೂಮನ್ ಬೀಯಿಂಗ್ಸ್, ನೋ ಕ್ಲೋಸ್ ಪೀಪಲ್. ನಾನು ಮತ್ತು ಭಗವಂತ. ಎರಡು ಪಾರ್ಟಿಕಲ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಈ ಜಗತ್ತಲ್ಲಿ ಎರಡು ಎಕ್ಸಿಸ್ಟ್ ಅದಾವ. ಒಂದು ನೀವು, ಇನ್ನೊಂದು ನಿಮ್ಮನ್ನು ಬಿಟ್ಟು ಇರೋದು. ನಿಮ್ಮ ಬಗ್ಗೆ ಪೂರ್ತಿ ನಾಲೆಜ್ ಕೊಟ್ಟೆ, ಅದಾದಮೇಲೆ ಭಗವಂತನ ಬಗ್ಗೆನೂ ಪೂರ್ತಿ ನಾಲೆಜ್ ಕೊಟ್ಟೆ. ಏನಂದರೆ ಭಗವಂತ ಅಂದರೆ ಫಸ್ಟ್ ಎಟರ್ನಲ್ ಸ್ಟಿಕ್ಕಲ್ಲಿದ್ದಾನೆ, ಮಟೀರಿಯಲ್ ಸ್ಟಿಕ್ಕಲ್ಲಿದ್ದಾನೆ ಮತ್ತು ಪಾಯಿಂಟಲ್ಲಿದ್ದಾನೆ. ಈ ರೀತಿ ಈ ಎರಡೇ ಅಂತಂದಮೇಲೆ ಎರಡನ್ನು ಮಾತ್ರ ತಿಳ್ಕೊಳ್ಬೇಕಲ್ಲ. ಆರು ಎದಕ್ಕೆ ಬೇಕು ನಮಗೆ? ನಾನು 3 ಅವನು 3 ಎದಕ್ಕೆ ಬೇಕು ಅಲ್ವಾ? ದೆನ್ ವಿ ಕ್ಯಾನ್ ಬಿಕಮ್ ಅ ಗುಡ್ ಥಿಂಗ್ ಅಲ್ವಾ? ಇದನ್ನೇ ಏನು ಹೇಳ್ತಾರೆ ಅಂತಂದರೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಧರ್ಮವನ್ನು ಬಿಟ್ಟುಬಿಡು. ಧರ್ಮ ಅಂದರೆ ಏನಂತಂದರೆ, ಈ ತನಕ ಏನು ಹೇಳಿದ್ನಲ್ಲ ಫಿಲಾಸಫಿ ಅಲ್ಲಿಂದ ಕೆಳಗೆ ಇದೊಂದು ಧರ್ಮ ಅಂತಲೇ ತಿಳ್ಕೊಳ್ಳಿ. ಈ ಧರ್ಮವನ್ನು ಬಿಟ್ಟು ಬಿಡ್ರಿ. ಮಾಂ ಏಕಂ ಶರಣಂ ವ್ರಜ, ನನ್ನ ಒಬ್ಬನಲ್ಲಿ ಬಂದು ಸಮಾವೇಶ ಆಗಿಬಿಡಿ. ಅಥವಾ ಮನ್ ಮನಾಭವ ಅಂತ ಹೇಳ್ತಾನೆ. ಅಂದರೆ ಮೇರೆ ಮನ್ ಮೇ ಸಮಾಜ, ನನ್ನ ಮನಸ್ಸಿನಲ್ಲಿ ನೀನು ಬಂದು ಸಮಾವೇಶನಾಗು ಅಂತ ಹೇಳ್ತಾನೆ. ಅಥವಾ ನಷ್ಟೋ ಮೋಹಿ ಸ್ಮೃತಿ ಲಬ್ಧ ಅಂತ ಹೇಳ್ತಾನೆ. ಈ ಜಗತ್ತಿನ ಮೇಲಿರ್ತಕ್ಕಂಥ ಮೋಹವನ್ನು ನಷ್ಟ ಮಾಡ್ಕೊಂಡ್ಬಿಡು, ನನ್ನ ನೆನಪು ನಿನಗೆ ಕಂಟಿನ್ಯೂ ಇರ್ತದ ಅಂತ ಹೇಳ್ತಾನೆ. ಈ ರೀತಿ ಥರ್ಡ್ ಐ ಅಂತಂದರೆ ಏನಂದರೆ ಇದೆ. ಮೂರನೇ ಕಣ್ಣನ್ನು ನಾವು ತೆಗಿಬೇಕು ಅಂತಂದರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನೋಡಿ,
ಭಾಳ ಜನರು ಕೇಳಿ ನೀನು ಯಾರು ಅಂತಂದರೆ ಅವರು ನೀವು ಪರೀಕ್ಷೆ ಮಾಡ್ಬೋದು. ಅವ್ರನ್ನ ಕೇಳಿ ನೀನು ಯಾರಪ್ಪ, ನಾವು ಒಬ್ಬ ಇಂಜಿನಿಯರ್, ಅದು ನಿನ್ನ ಉದ್ಯೋಗ. ನೀನು ಯಾರಪ್ಪ, ನಾನು ಒಬ್ಬ ಇಂಥವ್ರ ಮಗ ರೀ, ಅದು ನಿಮ್ಮ ಅಪ್ಪಾಜಿನ ಹೇಳ್ತಾ ಇದ್ದೀನಿ. ನನಗೆ ಥಿಯರಿ ಆಫ್ ರಿಲೇಟಿವಿಟಿ ಬೇಕಾಗಿಲ್ಲ. ಥಿಯರಿ ಆಫ್ ರಿಲೇಟಿವಿಟಿ ಅಂತ ಏನು ಹೇಳ್ತದೆ ಗೊತ್ತಾನೆ, ಈ ಜಗತ್ತಲ್ಲಿ ಏನಾದರೂ ಒಂದು ಹೇಳ್ತಾ ಇದೀವಿ ಅಂತಂದರೆ ಅದಕ್ಕೊಂದು ಇನ್ನೊಂದು ರಿಲೇಷನ್ ತೊಗೊಂಡು ಹೇಳ್ತೀವಿ ನಾವು. ಅದು ನನಗೆ ಥಿಯರಿ ಆಫ್ ರಿಲೇಟಿವಿಟಿ ಬೇಕಾಗಿಲ್ಲ. ವಾಟ್ ಎಕ್ಸಾಕ್ಟ್ಲಿ ಹೂ ಯು ಆರ್ ಅದು ಬೇಕು ನನಗೆ. ಆನ್ಸರ್ ಬರ್ತದ, ನಾನು ಯಾರು ಅನ್ನೋದನ್ನು ನಾನು ನಿಮಗೆ ಹೇಳಕ್ಕೆ ಆಗಂಗಿಲ್ಲ. ಇದು ಮನಸಾರ ಬರಬೇಕದು ಒಳಗಡೆ. ಅವಾಗ ಏನಾಗ್ತದ, ಅವನಿಗೆ ಆತ್ಮಜ್ಞಾನ ಇದೆ ಅಂತ. ಥ್ಯಾಂಕ್ ಯು. ಇವತ್ತು ಆತ್ಮಜ್ಞಾನ ಯಾಕೆ ಬೇಕು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಿದೆವಲ್ಲ. ನಾಳೆ ಏನು ಮಾಡೋಣಂದರೆ ಆತ್ಮಜ್ಞಾನ ಅಂದರೆ ಏನು, ಅಥವಾ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದು ಇಂಪಾರ್ಟೆನ್ಸ್ ಇವತ್ತು ನೋಡ್ಕೊಂಡ್ವಿ. ನಾಳೆ ಅಥವಾ ಇನ್ನೊಂದು ನೆಕ್ಸ್ಟ್ ಲೆಕ್ಚರಲ್ಲಿ ನಾನು ಯಾರು ನಿಜವಾಗಲೂ ಅಂತೇಳಿ ಥಿಂಕ್ ಮಾಡೋಣ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಮೇಲ್ ಮಾಡಿ ಅಥವಾ ಕಾಲ್ ಮಾಡಿ. ಬಾಯ್.